ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಫಿನಾನ್ಷಿಯಲಿ ಈಗ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತೋ ಗೊತ್ತಿಲ್ಲದ ಹಾಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಟ್ರಾಪಿಂಗ್ ಪೀಪಲ್. ಓಕೆ, ನಾನು ಹಾಗಂತ ಒರಿಜಿನ್ ಜೆನ್ಯೂನ್ ಇದೆ ಅಥವಾ ಒರಿಜಿನ್ ಕಂಪ್ಲೀಟ್ಲಿ ಟ್ರೂ ಇದೆ ಅಂತ ಹೇಳಲಿಕ್ಕಾಗಲ್ಲ. ನಾನು ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಅಂದ್ರೆ ನನ್ನ ಪಾಯಿಂಟ್ ಆಫ್ ಅನಲೈಸ್ ಏನ್ ಮಾಡಿ ನಾವು ಸಿಸ್ಟಮ್ ನ ಎಜುಕೇಟ್ ಮಾಡ್ತಾ ಇದೀವಿ, ತಿಳಿಸ್ತಾ ಇದೀವಿ. ಬಟ್ ಅದನ್ನ ನೀವು ಅನಲೈಸ್ ಮಾಡಿ, ನೀವು ಡಿಸೈಡ್ ಮಾಡಿ ಥಿಂಗ್ಸ್ ಮಾರ್ಕೆಟ್ ಅಲ್ಲಿ ಯಾವ ತರ ಆಪರೇಟ್ ಆಗ್ತಾ ಇದೆ, ಯಾವ ಯಾವ ವಿಚಾರಗಳನ್ನ ನಾವು ಕಂಪೇರ್ ಮಾಡಬೇಕು, ನೋಡ್ಬೇಕು, ಡಿಸೈಡ್ ಮಾಡಬೇಕು, ಮೂವ್ ಆಗ್ಬೇಕು ಅಂತಕ್ಕಂಥದ್ನ ನೀವು ಅನಲೈಸ್ ಮಾಡಬೇಕು. ಓಕೆ, ಸೊ ಆ ವಿಚಾರದಲ್ಲಿ ನಾವು ಡೇ ಬೈ ಡೇ, ನಾನು ಅಟ್ ದ ಎಂಡ್ ಆಫ್ ದ ಪಾಯಿಂಟ್ ನಂದು ಏನಿದೆ ಅಂದ್ರೆ, ಓಕೆ, ಮಾರ್ಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಸಾಕಷ್ಟು ಪ್ರಾಜೆಕ್ಟ್ಗಳು, ಫೇಕ್ ಪ್ರಾಜೆಕ್ಟ್ಗಳನ್ನ ಒರಿಜಿನ್ ಮಾಡ್ತಿರೋ ಇಲ್ವೋ, ಪ್ರಮೋಟ್ ಮಾಡ್ತಿರೋ ಇಲ್ವೋ, ದಟ್ ಈಸ್ ಸೆಕೆಂಡರಿ. ಓಕೆ, ಬಟ್ ನಡೀತಾ ಇರ್ತಕ್ಕಂಥ ಒಂದು ಕಂಪ್ಯಾರಿಸನ್, ನಡೀತಾ ಇರ್ತಕ್ಕಂಥ ಮಾರ್ಕೆಟ್ ಅಲ್ಲಿ ಏನೆಲ್ಲ ಯಾವುದೇ ರೀತಿಯ ಪ್ರೊಡಕ್ಟಿವಿಟಿ ಇಲ್ಲದೆ, ಯೂಸಬಿಲಿಟಿ ಇಲ್ಲದೆ, ರಿಯಲ್ ಪ್ರೋಟೋಕಾಲ್ ಇಲ್ಲದೆ, ಟ್ರಾನ್ಸ್ಪರೆನ್ಸಿ ಇಲ್ಲದೆ ಏನೆಲ್ಲ ವಿಚಾರಗಳಿದೆ ಅದನ್ನ ನಾವು ತಿಳಿಸಿ ಸೇವ್ ಮಾಡ್ತಕ್ಕಂಥ ಒಂದು ಆರ್ಗನೈಸೇಷನ್ಸ್ ನ ಬಿಲ್ಡ್ ಮಾಡ್ತಾ ಇದೀವಿ. ಲಾಸ್ಟ್ ಒಂದು 13-14 ಮಂತ್ಸ್ ಜರ್ನಿಯಲ್ಲಿ ನಾವು ಕಂಪ್ಲೀಟ್ಲಿ ಫೋಕಸ್ಡ್ ಆನ್ LGNS ಅಂಡ್ ಅದರದ್ದು ಮೋಟೋ, ಅದರದ ಪ್ರೊಜೆಕ್ಟಿವಿಟಿ ಮೇಲೆ ನಾವು ಯಾವ ತರ ಲೈಕ್ ಮೂವ್ ಆನ್ ಆಗ್ತಾ ಇದೀವಿ. ಅದೇ ತರ ಯಾವುದೇ ತರದ ಜೆನ್ಯೂನ್ ಪ್ರಾಜೆಕ್ಟ್ ಮಾರ್ಕೆಟ್ ಅಲ್ಲಿ ಬರ್ಲಿ, ನಾವು ಥಿಂಗ್ಸ್ ನ ಅರ್ಥ ಮಾಡ್ಕೋಬೇಕು, ಥಿಂಗ್ಸ್ ನ ತಿಳ್ಕೋಬೇಕು. ಅದನ್ನ ತಿಳ್ಕೊಳ್ಳೋದೆ ನಮ್ಮ ಗ್ರೀಡಿಗೆ ಅಥವಾ ನಮ್ಮ ಲಯಬಿಲಿಟಿಗೆ ಒಂದು ಹರಿಯಾಗೇನೋ ಲೈಕ್ ಬೇಗ ಅಥವಾ ನಮ್ಮ ಏನೋ ಆಗ್ಬಿಡುತ್ತೆ, ಬಂದ್ಬಿಡುತ್ತೆ, ಡಬಲ್ ತ್ರಿಬಲ್ 4 ಪಟ್ಟು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಈ ತರದ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ ಅಂದ್ರೆ 90% ಇಟ್ಸ್ ನಾಟ್ ಪಾಸಿಬಲ್. ಓಕೆ, ಸೊ ಅದನ್ನ ನಾವು ಒಂದು ಹೆಜ್ಜೆ ಇಡೋಕಿನ ಮುಂಚೆ ಅದ್ರ ಬಗ್ಗೆ ಸಾಕಷ್ಟು ಅನಲೈಸ್, ವೆರಿಫಿಕೇಶನ್ ಮಾಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಟ್ಸ್ ವೆರಿ ಹಾರ್ಡ್ ಅಂಡ್ ಮನಿ. ಸೊ ಅದನ್ನ ನಾವು ಡಿಸೈಡ್ ಮಾಡೋಕಿನ ಮುಂಚೆ ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಸಿಸ್ಟಮ್ ಅಪ್ಡೇಟ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸೊ ಏನೆಲ್ಲ ಕ್ರಿಪ್ಟೋದಲ್ಲಿ ಸಾಕಷ್ಟು ಟೋಕನ್ಸ್ ಬೇಸ್ಡ್ಗಳು ಸಿಸ್ಟಮ್ ಬರ್ತಾ ಇರುತ್ತೆ, ಕ್ರಿಪ್ಟೋ ಬರ್ತಾ ಇರುತ್ತೆ. ರಿಯಾಲಿಟಿ ಥಿಂಗ್ಸ್ ನ ಅರ್ಥ ಮಾಡ್ಕೊಳ್ಳಲ್ಲ. ಈಗೂ ಕೂಡ LGNS ಅಲ್ಲಿ ಯಾವ ತರ ಸ್ಟ್ರೆಂತ್ ಅಲ್ಲಿ LGNS ಇದೆ, ಯಾವ ತರ ಕಮ್ಯುನಿಟಿ ಬೇಸ್ಡ್ ಅಲ್ಲಿ ಸ್ಟ್ರಾಂಗ್ ಇದೆ, ಯಾವ ತರ ಬೈಯಿಂಗ್ ಪ್ರೋಟೋಕಾಲ್ ಅಲ್ಲಿ ಒಂದು ಅತಿ ಹೆಚ್ಚಾಗಿ ಕಮ್ಯುನಿಟಿ ಸಪೋರ್ಟ್ ಮಾಡ್ತಾ ಇದೆ, ಲಿಕ್ವಿಡಿಟಿ ಸ್ಟ್ರಾಂಗ್ ಇದೆ, ಇವ್ಯಾವು ಕೂಡ ಸಾಕಷ್ಟು ನಾವ್ ಎಷ್ಟೇ ಬಾರಿ ಜನಕ್ಕೆ ಹೇಳಿದ್ರು ಕೂಡ ಅದರದ್ದು ಸ್ಟ್ರೆಂತ್ ಯಾರಿಗೂ ಕೂಡ ತಿಳಿತಾನೆ ಇಲ್ಲ. ಸಾಕಷ್ಟು ಜನ ಬರೀ ಪ್ರೈಸ್ ಫ್ಯಾಕ್ಟರ್, ಪ್ರೈಸ್ ಪ್ರೈಸ್ ಪ್ರೈಸ್, ಅದು ಅಷ್ಟು ಈಸಿಯಾಗಿ ಪ್ರೈಸ್ ಒಂದೇ ಸಲ ಅಪ್ ಒಂದೇ ಎರಡು ಇದ್ದಿದ್ದು $20, $50, $100, ಅದು ಅಷ್ಟು ಈಸಿ ಅಲ್ಲ. ಈವನ್ ಮೈನ್ಯೂಟ್ 0.01% ಗ್ರೋತ್ ಆಗ್ಬೇಕು, ಅಪ್ ಆಗ್ಬೇಕು ಅಂದ್ರೆ ಅದಕ್ಕೆ ಆದಂತ ಕಮ್ಯುನಿಟಿ ಸಪೋರ್ಟ್, ಟೆಕ್ನಿಕಲಿ ಥಿಂಗ್ಸ್, ಯುಟಿಲಿಟಿ ಎಲ್ಲವೂ ಕೂಡ ಮ್ಯಾಟರ್ ಆಗ್ತವೆ. ಅದನ್ನ ಹೊರತಾಗಿ ನಾವೇನ್ ಯೋಚನೆ ಮಾಡ್ತೀವಿ, ಬರೀ ಪ್ರೈಸ್ ನ ಫ್ಯಾಕ್ಟರ್ ಅಷ್ಟೇ ಯೋಚನೆ ಮಾಡ್ತೀವಿ. ನಮ್ಮಷ್ಟ ಅಂದ್ರೆ LGNS ನ ಸ್ಟ್ರೆಂತ್ ಏನಿದೆ, ಮೋಟಿವ್ ಏನಿದೆ, ಪ್ರಾಜೆಕ್ಟಿವಿಟಿ ಏನಿದೆ, ಏನೆಲ್ಲ ಹೊಸ ಕೊಲಾಬರೇಷನ್ ಸಿಸ್ಟಮ್ ಅಲ್ಲಿ ನಡೀತಾ ಇದೆ, ನಿಜವಾಗ್ಲೂ ಒಂದು ಡೆವಲಪ್ಮೆಂಟ್ ನಡೀತಾ ಇದಾನ, ಹೊಸ ಅಪ್ಡೇಟ್ ಬರ್ತಾ ಇದಾನ, ಅದ್ಯಾವುದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಪಡಲ್ಲ. ಬಟ್ ನಾವ್ ಅದನ್ನ ತಿಳ್ಕೊಂಡಾಗ್ಲೇ, ಆ ವಿಚಾರ ಬಗ್ಗೆ ತಿಳ್ಕೊಂಡಾಗ್ಲೇ ನಮಗೆ ಸಿಸ್ಟಮಿನ ಮೋಟಿವ್ ಕ್ಲಿಯರ್ ಆಗುತ್ತೆ, ಸಿಸ್ಟಮಿನ ಪ್ರಾಜೆಕ್ಟ್ ಕ್ಲಿಯರ್ ಆಗುತ್ತೆ. ಅಂದ್ರೆ ಯಾವ ತರದ ಲಾಂಗಿಟಿವಿಟಿ ಯೋಚನೆ ಇಟ್ಕೊಂಡು ಸಿಸ್ಟಮ್ ಹೋಗ್ತಾ ಇದೆ, ಸಾಕಷ್ಟು ವಿಚಾರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬಹುದು. ಓಕೆ, ಸೊ ಸಾಕಷ್ಟು ಮಾರ್ಕೆಟ್ ಅಲ್ಲಿ ಜೆನ್ಯೂನ್, ಫೇಕ್, ಈ ತರ ಸಾಕಷ್ಟು ಟೋಕನ್ಸ್, ಕ್ರಿಪ್ಟೋ ನಡೀತಾ ಇರುತ್ತೆ. ಸೊ ಅದರಲ್ಲಿ ನಾವು ಏನೆಲ್ಲ ಥಿಂಗ್ಸ್ ನ ನಾನು ನಾವು ನೋಡ್ಬೇಕು ಅಂತಕ್ಕಂಥದ್ದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು, ಸೊ ನಾನಿಲ್ಲಿ ಯಾವುದೇ ರೀತಿಯ ಈವನ್ ಒರಿಜಿನ್ ಕೂಡ ಕಂಪೇರ್ ಮಾಡಿ ಇಲ್ಲಿ ತಿಳಿಸ್ತಾ ಇಲ್ಲ. ಯಾವ್ದು ರಿಯಲ್ ಅಂಡ್ ಫೇಕ್ ಅಂತಕ್ಕಂಥದ್ದು ನಾವು ಅನಲೈಸ್ ಮಾಡೋಣ. ಅದು ಅನಲೈಸ್ ಮಾಡ್ಕೊಂಡು ಡಿಸಿಷನ್ ತಗೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ನಿಜವಾಗ್ಲೂ ಯಾವುದೋ ಒಂದು ಕ್ರಿಪ್ಟೋದಲ್ಲಿ ನಾವು ಇನ್ವಾಲ್ವ್ ಆಗ್ತಾ ಇದ್ವಿ ಅಂದ್ರೆ ಅದು ನಿಜವಾಗ್ಲೂ ಸೊ ನಮ್ಮ ಪ್ರೊಡಕ್ಟಿವಿಟಿ ಬರ್ತಕ್ಕಂಥ ಅಪ್ ಟ್ರೆಂಡಿಗೆ ಅದು ಅಡಾಪ್ಟಿವಿಟಿ ಇದೆನಾ, ಅಂದ್ರೆ ಪ್ರಾಜೆಕ್ಷನ್ಸ್ ಏನೆಲ್ಲ ಅದ್ರದ್ದು ಯೂಸಬಿಲಿಟಿ ಥಿಂಗ್ಸ್ ನ ಏನು ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಆ ಕ್ರಿಪ್ಟೋ, ಅದು ಸೊ ನಮಗೆ ಪಬ್ಲಿಕ್ಕಿಗೆ ಸಾಲ್ವ್ ಮಾಡ್ತಕ್ಕಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡತಕ್ಕಂಥ ಕ್ರಿಪ್ಟೋ ಇದೆನಾ ಅಂತಕ್ಕಂಥ ಚೆಕ್ ಮಾಡಬೇಕು. ಸೊ ಟೂಲ್ಸ್ ಅವೈಲೇಬಲ್ ಇದೆನಾ, ಅಂದ್ರೆ ಯಾವುದೇ ತರದ ವರ್ಕಿಂಗ್ ಮೆಕ್ಯಾನಿಸಮ್ ನಾವೇನು ಯಾವ ತರ ಆಪರೇಟ್ ಮಾಡ್ತೀವಿ, ಅಥವಾ ಡೇ ಬೈ ಡೇ ಏನಾದ್ರು ಅಪ್ಗ್ರೇಡ್ ಮೇಂಟೈನ್ ಏನೆಲ್ಲ ಸಿಸ್ಟಮ್ ವರ್ಕ್ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ, ಸೊ ಅದಕ್ಕೆ ಇಮಿಡಿಯೇಟ್ಲಿ ಅಪ್ಡೇಟ್ ಆಗ್ತಕ್ಕಂಥ ಸಿಸ್ಟಮ್ ಇನ್ವಾಲ್ವ್ ಆಗಿದೆನಾ.
ಓಕೆ. ಸೊ ಟೋಕನ್ ನಾವು ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ, P2P ಮಾಡ್ತಾ ಇರ್ತೀವಿ, ಅಥವಾ ಸೆಲ್ ಮಾಡ್ತಾ ಇರ್ತೀವಿ, ವಿಡ್ರಾಲ್ ಮಾಡ್ತಾ ಇರ್ತೀವಿ. ಎವ್ರಿಥಿಂಗ್ ಆಪರೇಷನ್ ಕಂಟಿನ್ಯೂಸ್ಲಿ ನಡೀತಾ ಇದೆನಾ ಅಂತಕ್ಕಂಥ ಚೆಕ್ ಮಾಡಬೇಕು. ಈಸಿ ಟು ವರ್ಕ್ ಇರಬೇಕು. ಸೊ ಅಂಡ್ ದೆನ್ ಸ್ಟೇಕಿಂಗ್ ಪಾಸಿಬಿಲಿಟಿ, ಸಾಕಷ್ಟು ಸ್ಟೇಕ್ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇದ್ವಿ. ಬಟ್ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಸ್ಟೇಕ್ ವಿತೌಟ್ ಲಾಕಿಂಗ್ ಅನ್ನಕ್ಕಂಥ ಆಪ್ಷನ್ ಇದೆನಾ? ಯಾವುದೇ ಒಂದು ಕ್ರಿಪ್ಟೋದಲ್ಲಿ ಸ್ಟೇಕಿಂಗ್ ಆಪ್ಷನ್ ಎಲ್ಲಾ ಕಡೆನೂ ಇರುತ್ತೆ. ಬಟ್ ನಾವು ಸ್ಟೇಕ್ ಮಾಡ್ತೀವಿ, ಅನ್ಸ್ಟೇಕ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಅಂದ್ರೆ ಯಾವುದೇ ತರದ ಲಾಕಿಂಗ್ ಇಲ್ಲದೆ ಅನ್ಸ್ಟೇಕ್ ಕೂಡ ಮಾಡಬಹುದಾ? ಓಕೆ. ಸೊ ಡೇ ಬೈ ಡೇ ಯೂಸರ್ಸ್ ಕಮ್ಯುನಿಟಿ ಜಾಸ್ತಿ ಆಗ್ತಾ ಇದಾರ ಅಂದ್ರೆ ಆ ಟೋಕನಾಮಿಕ್ಸ್ ಅಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ ಟೆಕ್ನಾಲಜಿ ಬರ್ತಕ್ಕಂಥ ಜನಗಳಿಗೆ ಒಂದು ಯೂಸಬಿಲಿಟಿ ಇರೋದ್ರಿಂದ ಡೇ ಬೈ ಡೇ ಕಮ್ಯುನಿಟಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಬರ್ತಾ ಇದೆನಾ, ಅಥವಾ ಹೊಸ ವಿಚಾರಗಳು ಆ ಟೋಕನ್ ಅಲ್ಲಿ ಏನೆಲ್ಲ ಅಡಾಪ್ಟಿವಿಟಿ ಆಗ್ತಾ ಇದೆ ಅಂತಕ್ಕಂಥದ್ನ ನಾವು ತಿಳ್ಕೊಬೇಕು. ಅಂಡ್ ರಿಯಲ್ ಪರ್ಪೋಸ್ ಅಂದ್ರೆ ಆ ಟೋಕನಿನ ಉದ್ದೇಶ ಏನು, ಅದು ಮಾರ್ಕೆಟಿಗೆ ಅಥವಾ ಪಬ್ಲಿಕ್ಕಿಗೆ ಏನು ಉದ್ದೇಶ ಇಟ್ಕೊಂಡು ಬಂದಿದೆ? ಯಾವುದೇ ತರದ 10% ಡೈಲಿ 10% ಕೊಡೋ ಉದ್ದೇಶದಿಂದ ಬಂದಿದ್ದಾನ, ಅಥವಾ ಮಂತ್ಲಿ 2 ಮಂತ್ಸ್ ಡಬಲ್ ತ್ರಿಬಲ್ ಕೊಡ್ಬೇಕು, ಅಥವಾ ಪಬ್ಲಿಕ್ ಇಂದ ಬರೀ ಫಂಡ್ ರೈಸ್ ಮಾಡಿ ಏನೋ ಒಂಥರ ಲೈಕ್ ಎಕ್ಸಿಟ್ ಮಾಡ್ಕೊಡಕ್ಕಂತ ಪ್ಲಾನ್ ಇಂದ ಬಂದಿದ್ದಾನ ಟೋಕನ್ ಅಂತಕ್ಕಂಥ ಉದ್ದೇಶ ನಾವು ತಿಳ್ಕೊಬೇಕು. ಆ ಟೋಕನಿನ ಉದ್ದೇಶ ಏನು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು. ಅಂಡ್ ದೆನ್ ಯಾವ ತರ ಲೈಕ್ ಪೇಮೆಂಟ್ ಮೆಕ್ಯಾನಿಸಮ್ ಇಮಿಡಿಯೇಟ್ಲಿ ಇನ್ಸ್ಟಂಟ್ ವಿಡ್ರಾಲ್ಸ್ ಆಗಿರ್ಬೋದು, ಡೆಪಾಸಿಟ್ಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ರಿಯಲ್ ಟೈಮ್ ಓಪನ್ ಸೋರ್ಸ್ ಇನ್ಫಾರ್ಮೇಶನ್ಸ್ ಇರ್ಬೋದು. ಅಂಡ್ ಎವ್ರಿಥಿಂಗ್ ಓಪನ್ ಸೋರ್ಸ್ ಅಂದ್ರೆ ಲೈಕ್ ಟ್ರಾನ್ಸ್ಪರೆನ್ಸಿ ಆಗಿದೆನಾ ಅಂತಕ್ಕಂಥ ತಿಳ್ಕೊಬೇಕು. ಬರೀ ನಾವ್ ಇಷ್ಟು ದಿನ ಏನಾಗ್ ಮಾಡ್ತಿದ್ವಿ, ಯಾವ್ದೋ ಒಂದು ವೆಬ್ಸೈಟ್ ID ಪಾಸ್ವರ್ಡ್, ಯಾವ್ದೋ ವಿಚಾರಗಳಿರಲ್ಲ, ಯಾವ್ದೋ ಒಂದು ಸ್ಟೋರಿ ಕತೆ ಹೇಳ್ತಾರೆ. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಯಾವುದೇ ತರದ ಫಿನಾನ್ಷಿಯಲ್ ಪ್ರೆಸೆಂಟ್ ಒಂದು ಟ್ರೆಂಡ್ ವೆಬ್ 3 ಒಂದು ಕಾನ್ಸೆಪ್ಟ್ ಏನಿದೆ, ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಎವ್ರಿಥಿಂಗ್. ಸೊ ಯಾವುದೇ ತರದ ಹೈಡ್ ಅಂಡ್ ಸೀಕ್ ಇಲ್ಲ. ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಸೊ ಪೇಮೆಂಟ್ಸ್ ಆಗಿರ್ಬೋದು, ಅಂಡ್ ದೆನ್ ಸಾಕಷ್ಟು ವಿಚಾರಗಳು ನಾವು ನೋಡ್ತಾ ಇರ್ತೀವಿ. ಸೊ ಯಾವುದೋ ಒಂದು ಕಂಟ್ರಿ ಚೇಂಜಸ್ ಇಂದ ಒಂದು ಯಾವುದೋ ಒಂದು ಸ್ಟೋರಿ ಹೇಳ್ತಕ್ಕಂಥದ್ದು ಸಿಸ್ಟಮ್ ಅಲ್ಲಿ, ಸೊ ಮೇಂಟೆನೆನ್ಸ್ ಇದೆ, ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ. ಸೊ ಯಾವುದೇ ಒಂದು ರಿಯಲ್ ಒಂದು ಡಿಸೆಂಟ್ರಲೈಸ್ಡ್ ಪ್ರಾಜೆಕ್ಟ್ ಅಲ್ಲಿ ಆ ತರ ವಿಚಾರಗಳು ಯಾವುದು ಕೂಡ ಬರಲ್ಲ. ಈವನ್ ಬಿಟ್ಕಾಯಿನ್ ಕೂಡ ನಾವು ನೋಡ್ತಾ ಇದ್ವಿ. ಬಿಟ್ಕಾಯಿನ್ ಪ್ರೈಸ್ ನ ಬಿಡಿ, ಸೊ ಅದು ಪ್ರೈಸ್ ನ ಹೊರತಾಗಿ ಕೂಡ ಸೊ ಬಿಟ್ಕಾಯಿನ್ ಇಲ್ಲಿ ತನಕ ಯಾರಾದ್ರೂ ಕೂಡ ವ್ಯಾನಿಶ್ ಮಾಡಿದಾರ, ಕ್ಲೋಸ್ ಮಾಡಿದಾರ, ಸ್ಟಾಪ್ ಆಗಿದೆನಾ? ಸಿಸ್ಟಮ್ ಇಲ್ಲ. ಸೊ ಅದೇ ತರ ದ ಸೆಕೆಂಡ್ ವರ್ಷನ್ ಒರಿಜಿನ್ ಅಂತ ಹೇಳ್ಬೋದು. ಥ್ರೂ ಕೋಡಿಂಗ್ ಪ್ರೋಟೋಕಾಲ್ ಮುಖಾಂತರ ಸಿಸ್ಟಮ್ ರನ್ ಆಗ್ತಿರ್ತಕ್ಕಂಥದ್ದು. ಪ್ರೈಸ್ ಇಸ್ ಅ ಸೆಕೆಂಡರಿ ಮ್ಯಾಟರ್. ಪ್ರೈಸ್ ಅದನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಪಬ್ಲಿಕ್, ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮೇಲೆ ಅದು ಪ್ರೈಸ್ ಡಿಸೈಡ್ ಆಗ್ತಕ್ಕಂಥದ್ದು. ಸೊ ಅದಕ್ಕೂ ಸಿಸ್ಟಮಿನ ಉದ್ದೇಶಕ್ಕೂ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ದಟ್ ಈಸ್ ಸೆಕೆಂಡರಿ. ಓಕೆ. ಸೊ ಅಂಡ್ ದೆನ್ ದಟ್ ಈಸ್ ಅ ವೈಟ್ ಪೇಪರ್. ಅಂದ್ರೆ ಡೇ ಬೈ ಡೇ ಅದ್ರದ್ದು ಟೋಕನಾಮಿಕ್ಸ್ ವೈಟ್ ಪೇಪರ್ ಅಂತ ಅಂದ್ರೆ ಏನು ಅಂದ್ರೆ, ಸೊ ಅದ್ರದ್ದು ಲಾಂಗಿಟಿವಿಟಿ ವಿಷನ್ ಅಂದ್ರೆ ಯಾವ್ಯಾವ ಟೈಮಲ್ಲಿ ಏನೇನ ಪ್ರೊಡಕ್ಟಿವಿಟಿನ ಮಾರ್ಕೆಟಿಗೆ ತರೋದ್ರಿಂದ ಅವರು ಲಾಂಚ್ ಮಾಡಿರ್ತಕ್ಕಂಥ ಟೋಕನ್ಗಳ ಉಪಯೋಗ ಯಾವ ತರ ನಡೀತಾ ಹೋಗುತ್ತೆ. ನೋಡಿ, ಯಾವುದೇ ಒಂದು ಟೋಕನ್ ಅದರದ್ದು ಗ್ರೋತ್ ಇರಬೇಕು, ಅಥವಾ ಅದಕ್ಕೆ ವ್ಯಾಲ್ಯೂ ಅಂತ ಸಿಗ್ಬೇಕು ಅಂದ್ರೆ ಖರೀದಿದಾರರು ಇದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಇವತ್ತು LGNS ನಲ್ಲಿ ಒಂದು ಪ್ರೈಸ್ ಒಂದು ಸಮ್ ಅರೌಂಡ್ ಏನೋ ಪ್ರೈಸ್ ನಡೀತಾ ಇದೆ, ಸ್ಟೇಬಲ್ ಆಗಿ ನಿಂತಿದೆ ಅಂದ್ರೆ ಎಷ್ಟು ಸೆಲ್ ಮಾಡ್ತಿದ್ದಾರೆ ಅಷ್ಟೇ ಖರೀದಿ ಮಾಡ್ತಕ್ಕಂಥವ್ರು ಕೂಡ ಸಿಸ್ಟಮ್ ಅಲ್ಲಿ ಇದಾರೆ ಅನ್ನೋ ಉದ್ದೇಶಕ್ಕೆ LGNS ನ ಪ್ರೈಸ್ ಸ್ಟೇಬಲ್ ಆಗಿ ನಿಂತಿದೆ. ಖರೀದಿ ಮಾಡೋರೇ ಇಲ್ಲ, ಬರೀ ಮಾರೋರು ಅಂತವರೇ ಇದಾರೆ ಅಂತಂದಿದ್ರೆ ಏನಾಗ್ತಕ್ಕಂಥದ್ದು, ವ್ಯಾನಿಶ್ ಆಗ್ತಕ್ಕಂಥದ್ದು. ಆಲ್ಮೋಸ್ಟ್ 26 ತಿಂಗಳು, 25 ರಿಂದ 26 ತಿಂಗಳು ಜರ್ನಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಒರಿಜಿನ್ LGNS. ಇವತ್ತಿಗೂ ಕೂಡ LGNS ನ ಖರೀದಿ ಮಾಡ್ಲಿಕ್ಕೆ ಜನ ಬರ್ತಾ ಇದ್ದಾರೆ ಅಂದ್ರೆ ಓನ್ಲಿ ದ ಸಿಸ್ಟಮಿನ ವಿಷನ್. ಓಕೆ. ಮಾರ್ಕೆಟ್ ಕಂಪ್ಲೀಟ್ ವ್ಯಾನಿಶ್ ಆಗ್ತಾ ಇದೆ, ಅಥವಾ ಕಂಪ್ಲೀಟ್ಲಿ ಒಂದು ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಆ ಟೈಮಲ್ಲೂ ಕೂಡ ಕಮ್ಯುನಿಟಿ ಯಾವ ತರ ಒಂದು ಬೈಯಿಂಗ್ ಟ್ರೆಂಡ್ ನ ಶುರು ಮಾಡುತ್ತೆ. ಓಕೆ. ಸೊ ಅದು ಏನಕ್ಕೆ ಅಂತಂದ್ರೆ ವೈಟ್ ಪೇಪರ್ ಅಲ್ಲಿ ಸಿಸ್ಟಮ್ ಆಲ್ರೆಡಿ ಮೆನ್ಷನ್ ಮಾಡಿದೆ ಯಾವ್ಯಾವ ಟೈಮ್ ಅಲ್ಲಿ LGNS ನ ಖರೀದಿದಾರರು ಏನಕ್ಕೆ ಖರೀದಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಏನಾದ್ರೂ ಒಂದು ಉದ್ದೇಶ ಇರ್ಬೇಕು. ಇವತ್ತು ಕೂಡ ಕಮ್ಯುನಿಟಿಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬರೀ ಸ್ಟೇಕಿಂಗ್ ಪ್ರೋಗ್ರಾಮಿಗೋಸ್ಕರ LGNS ನ ಖರೀದಿ ಮಾಡಲ್ಲ. ಓಕೆ. ಇಲ್ಲಿ LGNS ಒರಿಜಿನಲ್ಲಿ ತಮ್ಮದೇ ಆದಂತ ಇವ್ರದ್ದು ಏನೇನೆಲ್ಲ ಪ್ರೋಟೋಕಾಲ್ ಬರ್ತಾ ಇದೆ, ಪ್ರೊಡಕ್ಟಿವಿಟಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಖರೀದಿ ಮಾಡ್ಬೇಕಾಗಿರ್ತಕ್ಕಂಥ ಮೂಲ LGNS ಇಂದ ಬರ್ತಕ್ಕಂಥ ಏನ್ ಬೇಸ್ ಇದೆ ಅದನ್ನು ಕೂಡ ಸಿಸ್ಟಮ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಸೊ ಒಂದು ಬೈಯಿಂಗ್ ರೇಷಿಯೋ ಇರ್ಲೇಬೇಕು ಅಂತಕ್ಕಂಥದ್ದು ವೈಟ್ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಒರಿಜಿನ್. ನಾವು ಅದನ್ನ ಯಾವುದೇ ಒಂದು ಟೋಕನಾಮಿಕ್ಸ್ ಮಾರ್ಕೆಟ್ ಅಲ್ಲಿ ಬರೀ ಯಾವ್ದೋ ಕಂಪೇರ್ ಮಾಡ್ತು, ಯಾವ್ದೋ ಒಂದು 2 ಇಯರ್ಸ್ ಆಗಿದೆ, ರೈಟ್ ಟೈಮ್ ಅಲ್ಲ, ಸಾಕಷ್ಟು ವಿಚಾರಗಳು ನಾವು ನಡೀತಾ ಇರುತ್ತೆ. ಬಟ್ ಅದನ್ನ ನಾವು ಹತ್ತತ್ರ ಒಂದು 50+ ಸಿಸ್ಟಮ್ ಅನ್ನ ಮಾರ್ಕೆಟ್ ಅಲ್ಲಿ ನೋಡಿದೀವಿ. ಯಾವುದೇ ತರದ ವಿಷನರಿ, ಯಾವುದೇ ತರದ ಏನೋ ಥಿಂಗ್ಸ್ ಇಲ್ದೆ, ಟ್ರಾನ್ಸ್ಪರೆನ್ಸಿ ಇಲ್ದೆ
ಮೋರ್ ದ್ಯಾನ್ 2 ಮಂತ್ಸ್ 3 ಮಂತ್ಸ್ 4 ಮಂತ್ಸ್ ಕೂಡ ಸಸ್ಟೈನ್ ಆಗದೆ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಅದಕ್ಕೋಸ್ಕರ ನಾನು ಹಾಗಂತ ಒರಿಜಿನ್ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಲ್ಲ, ಪಾಯಿಂಟ್ ಆಫ್ ವ್ಯೂ ಅನಲೈಸೇಷನ್ ನೀವು ಅನಲೈಸ್ ಮಾಡಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಓಕೆ, ಸೊ ಅದನ್ನ ವೈಟ್ ಪೇಪರ್ ಅನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಅದರದ್ದು ರಿಯಲ್ ಅಡಾಪ್ಷನ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಸೊ ಅದನ್ನ ರಿಯಲಿ ಆ ಸಿಸ್ಟಮ್ ಮಾರ್ಕೆಟ್ಗೆ ತರ್ತಕ್ಕಂಥ ಒಂದು ಪ್ರೊಡಕ್ಟಿವಿಟಿ ಮಾರ್ಕೆಟ್ ಜನಗಳಿಗೆ ಅದು ಯೂಸ್ ಆಗುತ್ತಾ ಅಂತಕ್ಕಂಥದ್ನು ಕೂಡ ನಾವು ಚೆಕ್ ಮಾಡಬೇಕು. ಅಂದ್ರೆ ಅದಾದ್ಮೇಲೆ ಆ ಟೋಕನಿನ ಆಡಿಟ್ ರಿಪೋರ್ಟ್ ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ಓಪನ್ ಸೋರ್ಸ್ ಇದೆನಾ, ಟ್ರಾನ್ಸ್ಪರೆನ್ಸಿ ಇದೆನಾ, ಓಕೆ. ಸೊ ಪ್ರಾಜೆಕ್ಟ್ ಏಜು ಅಂದ್ರೆ ಎಷ್ಟು ತಿಂಗಳಿಂದ ಎಷ್ಟು ವರ್ಷಗಳಿಂದ ಪ್ರಾಜೆಕ್ಟ್ ರನ್ ಆಗ್ತಿದೆ. ಓಕೆ, ಸಿಸ್ಟಮ್ ಅಟ್ ದ ಎಂಡ್ ಆಫ್ ದ ಡೇ ದ ಸಿಸ್ಟಮ್ ಶುಡ್ ಬಿ ಅ ಲಾಂಗ್ ಟರ್ಮ್ ರಿಯಲ್ ಕ್ರಿಪ್ಟೋ ರೈಟ್ ಅಡಾಪ್ಷನ್. ಸೊ ಇವೆಲ್ಲವೂ ಕೂಡ ಒಂದು ಜೆನ್ಯೂನ್ ಕ್ರಿಪ್ಟೋದಲ್ಲಿ ವರ್ಕ್ ಆಗ್ತಕ್ಕಂಥದ್ದು ಅಂತ ನೋಡ್ಬೋದು. ಸೊ ಇದನ್ನ ನಾವು ಇದಕ್ಕೆ ಇನ್ನೊಂದು ಸಿಸ್ಟಮ್ಗೆ ಕಂಪೇರ್ ಮಾಡ್ಬೋದು ಅಂದ್ರೆ ಲೈಕ್ ಬಿಟ್ ಕಾಯಿನ್ ಕೂಡ ಯಾವುದೇ ಒಂದು ಟೋಕನ್ ಇರಲಿ ಪರ್ಸನ್ ಮುಖಾಂತರನೇ ಕ್ರಿಯೇಟ್ ಆಗಿರ್ತಕ್ಕಂಥದ್ದು, ಬಟ್ ಕೋಡಿಂಗ್ ಮುಖಾಂತರ ಅದು ಮಾರ್ಕೆಟ್ ಅಲ್ಲಿ ಸಿಸ್ಟಮ್ ಏನಾಗುತ್ತೆ ರನ್ ಆಗುತ್ತೆ. ಕೋಡಿಂಗ್ ಮುಖಾಂತರ ಜನಗಳು ಅದನ್ನ ಡಿಸೈಡ್ ಮಾಡ್ತಾರೆ ಅದಕ್ಕೆ ವ್ಯಾಲ್ಯೂ ಕೊಡ್ಬೇಕೋ ಬೇಡೋ, ಅದನ್ನ ಝೀರೋ ಮಾಡ್ಬೇಕು ಅಥವಾ ಅದನ್ನ ಹೀರೋ ಮಾಡ್ಬೇಕು ಅಥವಾ ಅದನ್ನ ಲೈಕ್ ಅದಕ್ಕೆ ಆದಂತ ವ್ಯಾಲ್ಯೂ ತರಬೇಕು ಅಂದ್ರೆ ಅದನ್ನ ಡಿಸೈಡ್ ಮಾಡ್ತಕ್ಕಂಥವ್ರು ಪಬ್ಲಿಕ್. ಓಕೆ, ಸೊ ಅದೇ ತರ ಬಿಟ್ಕಾಯಿನ್ ಜರ್ನಿ ಶುರು ಆಗಿರ್ತಕ್ಕಂಥದ್ದು. ಸೊ ಬಿಟ್ಕಾಯಿನ್ ಕೂಡ ಯಾವುದೋ ಒಬ್ಬ ಪರ್ಸನ್ ಕೂಡ ಶುರು ಮಾಡಿರ್ತಕ್ಕಂಥದ್ದು, ಬಟ್ ಈಗ ಸಿಸ್ಟಮ್ ಅನ್ನ ಯಾರಾದ್ರೂ ಬಿಟ್ಕಾಯಿನ್ ವ್ಯಾನಿಶ್ ಮಾಡ್ಲಿಕ್ಕೆ ಆಗ್ತಾ ಇದ್ದಾನ ಅಥವಾ ಯಾರಾದ್ರೂ ಬ್ಯಾನ್ ಮಾಡ್ತಿದಾರ? ಓಕೆ, ಸೊ ಅದನ್ನ ಯಾರಾದ್ರೂ ಕಂಟ್ರೋಲ್ ಮಾಡಿ ಬಿಟ್ಕಾಯಿನ್ ಲೈಕ್ ಮೋನೋಪೊಲಿ ಆಗಿ ಕಂಪ್ಲೀಟ್ಲಿ ಒಂದು ಸ್ಟಾಪ್ ಮಾಡೋ ತರ ಸಿಸ್ಟಮ್ ನ ಮಾಡೋ ತರ ಏನಾದ್ರೂ ಪಾಸಿಬಿಲಿಟೀಸ್ ಇದೆನಾ? ಓಕೆ, ಸೊ ದಟ್ ಈಸ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ನಾವು ಆಲ್ರೆಡಿ ಲಾಸ್ಟ್ ಒಂದು 10 to 14 years ಇಂದ ಬಿಟ್ಕಾಯಿನ್ ಕೂಡ ಜರ್ನಿ ನೋಡಿದ್ವಿ. ಓಕೆ, ಬಟ್ ನಾವ್ನ ಯಾವುದೇ ಒಂದು ಕ್ರಿಪ್ಟೋದನ್ನ ಪ್ರೈಸ್ ಇಂದ ನಾವು ಮೋಟಿವ್ ನ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಮೋಟಿವೇ ಬೇರೆ ಅಂದ್ರೆ ಅವ್ರದ್ದು ವಿಷನ್ನೇ ಬೇರೆ, ಪ್ರೈಸ್ ಫ್ಯಾಕ್ಟರ್ ಬೇರೆ ಆಗುತ್ತೆ. ಸೊ ಸೊ ಅದೇ ತರ ಇದು ಕೂಡ ಸೆಕೆಂಡ್ ವರ್ಷನ್ ಅಂತ ಹೇಳ್ಬೋದು. ಆಲ್ರೆಡಿ ಡಿಸೆಂಟ್ರಲೈಸ್ಡ್ ಪ್ರೋಟೋಕಾಲ್ ಅಲ್ಲಿ ಥ್ರೂ ಕೋಡಿಂಗ್ ಮುಖಾಂತರ ಪಬ್ಲಿಕ್ ಬೇಸ್ಡ್ ಮೇಲೆ ಸಿಸ್ಟಮ್ ರನ್ ಆಗ್ತಾ ಇರತಕ್ಕಂಥದ್ನ ನಾವು ಒರಿಜಿನಲ್ಲಿ ನಾವು ನೋಡ್ತಾ ಇದೀವಿ. ಓಕೆ, ಸೊ ಸೊ ಇವೆಲ್ಲವೂ ಕೂಡ ನಾವು ತಿಳ್ಕೊಬೇಕಾಗ್ತಕ್ಕಂಥ ವಿಚಾರ ಪಾಸಿಟಿವ್ ಸೈಡ್. ಸೊ ನೆಗೆಟಿವ್ ಶೇಡ್ ಅಲ್ಲಿ ಯಾವ ತರ ಟೋಕನ್ಸ್ ಗಳು ಮಾರ್ಕೆಟ್ ಅಲ್ಲಿ ರನ್ ಆಗ್ತಿರುತ್ತೆ ನೋಡಿ, ಯಾವುದೇ ತರದ ರಿಯಲ್ ಯುಟಿಲಿಟಿ ಇರಲ್ಲ. ಓಕೆ, ಹೈಪ್ ಬೇಸ್ಡ್ ಮೇಲೆ ಸಿಸ್ಟಮ್ ಅಲ್ಲಿ ಪ್ರೋಟೋಕಾಲ್ ಬಂದಿರ್ತಾರೆ ಅಂದ್ರೆ ಡೈಲಿ 10%, ಮಂತ್ಲಿ 2x 3x, ಯಾವುದೇ ತರದ ಒಂದು ಟ್ರಾನ್ಸ್ಪರೆನ್ಸಿ, ಅದಕ್ಕೆ ಆದಂತ ಡೆವಲಪ್ಮೆಂಟ್ ಇರಲ್ಲ ಸಿಸ್ಟಮ್ ಅಲ್ಲಿ. ಯಾವುದೇ ತರದ ಸಿಸ್ಟಮ್ಗೆ ಬೇಕಾದಂತ ಮುಂದಿನ ದಿನಗಳಲ್ಲಿ ಬೇಕಾದಂತ ಒಂದು ರೈಟ್ ಡೆವಲಪ್ಮೆಂಟ್ ಬೇಕು ಸಿಸ್ಟಮ್ ಅಲ್ಲಿ. ಫಸ್ಟ್ ಡೇ ಇಂದ ಏನೆಲ್ಲ ಕ್ರಿಯೇಟ್ ಆಗಿರುತ್ತೆ, ಫಸ್ಟ್ ಡೇ ಇಂದ ಏನು ಸಿಸ್ಟಮ್ ರನ್ ಆಗ್ತಾ ಇರುತ್ತೆ, ಸೊ ಅದ್ರ ಬೇಸ್ಡ್ ಮೇಲೆ ಸಿಸ್ಟಮ್ ಎವ್ರಿ ಡೇ ಕಮ್ಯುನಿಟಿ ಸೇಮ್ ಆಗಿರೋಲ್ಲ. ಸಿಸ್ಟಮ್ ಅಲ್ಲಿ ಕಮ್ಯುನಿಟಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ನೆಗೆಟಿವಿಟಿ ಇರುತ್ತೆ, ಅದ್ರ ಜೊತೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಆ ಪ್ರೋಟೋಕಾಲ್ಗೆ ಸಿಸ್ಟಮ್ ಯಾವ ತರ ಆ ಕ್ರಿಪ್ಟೋ ಟೀಮ್ ಡೆವಲಪ್ಮೆಂಟ್ಸ್ ಯಾವ ತರ ಲೈಕ್ ಡೆವಲಪ್ಮೆಂಟ್ ಮಾಡ್ತಾ ಹೋಗುತ್ತೆ. ಅಂಡ್ ಅದ್ರ ಜೊತೆ ಜೊತೆ ಕಮ್ಯುನಿಟಿನ ಉಳಿಸ್ಕೊಳ್ಳಿಕ್ಕೆ ಅಥವಾ ಕಮ್ಯುನಿಟಿ ರಿಟರ್ನ್ ಬರ್ಲಿಕ್ಕೆ ಖರೀದಿ ಮಾಡ್ಲಿಕ್ಕೆ ಸಿಸ್ಟಮ್ ಅಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಏನೆಲ್ಲ ದಾರಿಗಳನ್ನ ಸಿಸ್ಟಮ್ ಇಟ್ಕೊಂಡಿರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಅದು ಫೇಕ್ ಟೋಕನ್ಸ್ ಅಲ್ಲಿ ಯಾವ ಕೂಡ ಪ್ರಾಜೆಕ್ಷನ್ಸ್ ಇರಲ್ಲ, ಯಾವುದೇ ರೀತಿಯ ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ, ಸೆಕ್ಯೂರಿಟಿ ಇರಲ್ಲ, ಲಾಂಗ್ ಟರ್ಮ್ ಸಸ್ಟೈನ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರೋದೇ ಇಲ್ಲ. ಯಾಕಂದ್ರೆ ಅವರೆಲ್ಲ ಸಿಸ್ಟಮ್ ಅನ್ನ ಶಾರ್ಟ್ ಟರ್ಮ್ ಆಗಿ ಸಿಸ್ಟಮ್ ನ ಉದ್ದೇಶದಿಂದ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ, ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸೊ ಸಿಸ್ಟಮ್ಗೆ ಬೇಕಾದಂಥದ್ದು ಎಕೋ ಸಿಸ್ಟಮ್. ಓಕೆ, ಸೊ ಒಂದು ಕ್ರಿಪ್ಟೋ ಎಕೋ ಸಿಸ್ಟಮ್, ಒಂದು ಟೋಕನ್ಗೆ ಒಂದು ರಿಯಲ್ ಯುಟಿಲಿಟಿಯಿಂದ ಬರ್ತಕ್ಕಂಥದ್ದಕ್ಕೆ ಒಂದು ಇಕೋ ಸಿಸ್ಟಮ್ ಇಂದ ಆ ಕ್ರಿಪ್ಟೋದ ಒಂದು ಯುಟಿಲಿಟಿ, ಒಂದು ಸಸ್ಟೈನಬಿಲಿಟಿನ ನಾವು ನೋಡ್ಬೋದು. ಸೊ ಅದರದೇ ಆದಂತ ನೇಟಿವ್ ಟೋಕನ್ಸ್ ಇರುತ್ತೆ, ಡ್ಯಾಪ್ಸ್ ಇರುತ್ತೆ, ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ಸ್ ಆಗಿರ್ಬೋದು. ಸೊ ತಮ್ಮದೇ ಆದಂತ ಓನ್ ವ್ಯಾಲೆಟ್ಸ್, ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ನಾವು ಆಲ್ರೆಡಿ ನೋಡ್ತಾ ಇದ್ವಿ. ಪ್ಯಾನ್ಕೇಕ್ ಸ್ವಾಪ್ ಆಗಿರ್ಬೋದು, ಕ್ವಿಕ್ ಸ್ವಾಪ್ ಆಗಿರ್ಬೋದು, ಯೂನಿ ಸ್ವಾಪ್ ಆಗಿರ್ಬೋದು. ಸೊ ವ್ಯಾಲೆಟ್ಸ್ ಅಂತ ಬಂದ್ರೆ ಸೇಫ್ ಟ್ರಸ್ಟ್ ವ್ಯಾಲೆಟ್, ಏನೆಲ್ಲ ವ್ಯಾಲೆಟ್ಸ್ ನ ಬಳಸ್ತಾ ಇದೀವಿ. ಸೊ ಇವೆಲ್ಲವೂ ಕೂಡ ಇಕೋ ಸಿಸ್ಟಮ್ ನ ಕಮ್ಯುನಿಟಿನ ಇಂಟರಾಕ್ಟ್ ಮಾಡ್ಲಿಕ್ಕೆ, ಕಮ್ಯುನಿಟಿನ ಒಂದು ಯೂಸಬಿಲಿಟಿನ ಕ್ರಿಯೇಟ್ ಮಾಡ್ಲಿಕ್ಕೆ ತಂದೆ ಆದಂತ ಇಕೋ ಸಿಸ್ಟಮ್ಗೆ ಆ ಟೋಕನ್ ರೆಡಿ ಆಗ್ತಾ ಇದೆನಾ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗುತ್ತೆ. ತಂದೆ ಆದಂತ ಒಂದು ನೇಟಿವ್ ಟೋಕನ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್. ಸೊ ಏನಪ್ಪಾ ಇದನ್ನ ನಾವು ಲೈಕ್ ಒಂದು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ
ಪ್ರೋಟೋಕಾಲ್ ಅಗ್ರಿಮೆಂಟ್ ಬೇಸ್ಡ್ ಮೇಲೆ ನಡೀತಾ ಕೋಡಿಂಗ್ ಮುಖಾಂತರ, ಅಂದ್ರೆ ಆ ಕಾಂಟ್ರಾಕ್ಟ್ ಅನ್ನ ಒಂದ್ಸಲ ಡಿಪ್ಲಾಯ್ ಮಾಡಿದ್ರೆ ಯಾವುದೇ ತರದ ಆ ಕೋಡಿಂಗ್ ಅಲ್ಲಿ ಚೇಂಜಸ್ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಆ ಟೋಕನಾಮಿಕ್ಸ್ ಅಲ್ಲಿ ಸೊ ಕಾಂಟ್ರಾಕ್ಟ್ ಯಾವ ತರ ಸ್ಟ್ರಾಂಗ್ ಆಗಿದೆ, ಸೊ ಯಾವ ತರ ಸ್ಟ್ರಾಂಗ್ ಆಗಿ ಡಿಪ್ಲಾಯ್ ಆಗಿದೆ ಅಂತಕ್ಕಂಥದ್ರ ಮೇಲೆ ಕೂಡ ಸೊ ಡಿಸೈಡ್ ಆಗ್ತಕ್ಕಂಥದ್ದು ಆ ಟೋಕನ್ ಅನ್ನ ಸ್ಟ್ರೆಂತ್, ಟೋಕನ್ ಆಗ್ಲಿ ಕಾಯಿನ್ ಆಗ್ಲಿ. ಸೊ ಅದ್ರೆಲ್ಲದ್ರ ಮಧ್ಯೆ LGNS ಕೂಡ ತಮ್ಮದೇ ಆದಂತ ಒಂದು ಕಮ್ಯುನಿಟಿ ಬೇಸ್ಡ್ ಅಲ್ಲಿ ಇಕೋ ಸಿಸ್ಟಮ್ ನ ಬಿಲ್ಡ್ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನೀವು ಯಾವುದೇ ಆಂಗಲ್ ಇಂದ ನೋಡಿದ್ರು ಕೂಡ ಏನು ಒಂದು ಕ್ರಿಪ್ಟೋ ಇಕೋ ಸಿಸ್ಟಮ್ಗೆ ಕ್ರಿಯೇಟ್ ಆಗ್ಬೇಕು, ಸೊ ಆಲ್ರೆಡಿ ಸಿಸ್ಟಮ್ ತಮ್ಮದೇ ಆದಂತ ಆ ಸೆಟಪ್ ನ ಮಾಡ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ವೆಬ್3 LGNS ಅಂತ ಬಂದ್ರೆ ವೆಬ್3 ಇನ್ಫ್ರಾಸ್ಟ್ರಕ್ಚರ್ ಮಾಡೆಲ್ ಇರ್ಬೋದು, ಅಂದ್ರೆ ಬ್ಯಾಂಕಿಂಗ್ ಪ್ರೋಟೋಕಾಲ್ ಯಾವ ತರ ಒಂದು ವೆಬ್3 ಅಲ್ಲಿ ನಾವು ಕನೆಕ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಒಂದು ವಿಚಾರ ಇಟ್ಕೊಂಡು ಸಿಸ್ಟಮ್ ಬಂದಿರತಕ್ಕಂಥದ್ದು. ಅಂಡ್ ದೆನ್ ಅಂದ್ರೆ ಖರೀದಿ ಆಗ್ತಕ್ಕಂಥ LGNS ನ ಸಂಖ್ಯೆ ಕಂಟಿನ್ಯೂಟಿ ಆಗ್ಲಿ ಕಮ್ಯುನಿಟಿಯಲ್ಲಿ ಯಾವ ತರ ಇರಬೇಕು ಅಂತಕ್ಕಂಥದ್ದು ಒಂದು ಪ್ರಾಜೆಕ್ಷನ್ಸ್ ಇರ್ಬೋದು. ಅಂಡ್ ದೆನ್ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್, ರಾಕೆಟ್ ಸ್ವಾಪ್ ಅಂತಕ್ಕಂಥದ್ದು ಎಕ್ಸ್ಚೇಂಜು, ಕ್ರಾಸ್ ಚೈನ್ ಎಕ್ಸ್ಚೇಂಜ್ ಅಂದ್ರೆ ಬೇರೆ ಬೇರೆ ಎಕ್ಸ್ಚೇಂಜಿನ ಟೋಕನ್ಗಳನ್ನ ನಾವು ಕ್ರಾಸ್ ಚೈನ್ ಯಾವ ತರ ಎಕ್ಸ್ಚೇಂಜ್ ಮಾಡಬಹುದು. ಅಂಡ್ ದೆನ್ ಅಸೆಟ್ ಬೇಸ್ಡ್ ಆಗಿ ಯಾವ ತರ ಬಿಟ್ ಕಾಯಿನ್ ಮಾರ್ಕೆಟ್ ಅಲ್ಲಿ ವರ್ಲ್ಡ್ ವೈಡ್ ಒಂದು ನೇಮ್ ಮಾಡಿದೆ, ಅದೇ ತರ ಒರಿಜಿನ್ LGNS ತಂದೆ ಆದಂತ ಒಂದು ನೇಟಿವ್ ಟೋಕನ್ ನ ಅನುಬಿ ಕಾಯಿನ್ ನ ಯಾವ ತರ ತರ್ಲಿಕ್ಕೆ ಹೊರಟಿದೆ, ಅದಕ್ಕೆ ಯಾವ ತರ ಒಂದು ಪ್ರೋಟೋಕಾಲ್ ನ ವೈಟ್ ಪೇಪರ್ ನ ಡಿಸೈಡ್ ಮಾಡಿದೆ. ಪ್ರತಿ ಒಂದು ವಿಚಾರನು ಕೂಡ ಸಿಸ್ಟಮ್ ವೈಟ್ ಪೇಪರ್ ಅಲ್ಲಿ ಮುಂಚೆನೆ ಲೈಕ್ ತಿಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಸಾಕಷ್ಟು ಜನ ವೈಟ್ ಪೇಪರ್ ನ ಅಬ್ಸರ್ವ್ ಮಾಡೇ ಇರಲ್ಲ. ಸಾಕಷ್ಟು ಸ್ಮಾಲ್ ಸ್ಮಾಲ್ ಥಿಂಗ್ಸ್, ಸಣ್ಣ ಸಣ್ಣ ಥಿಂಗ್ಸ್ ಸಿಸ್ಟಮ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಇನ್ ಡೆಪ್ತ್ ಆಗಿ ಹೊಂದಿರತಕ್ಕಂಥದ್ದು. ಸೊ ನಾವ್ LGNS ಅಲ್ಲಿ ವೈಟ್ ಪೇಪರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಯಾವ ತರ ಇಂಟೆನ್ಷನ್ ವೈಟ್ ಪೇಪರ್ ಅಲ್ಲಿ ಇಟ್ಕೊಂಡು ಒಂದು ಪ್ರೊಡಕ್ಟಿವಿಟಿ ಪ್ರೋಟೋಕಾಲ್ ಒಂದಿಗೆ ಸಿಸ್ಟಮ್ ಹೋಗ್ತಾ ಇದೆ ಅಂತಕ್ಕಂಥದ್ನ ಸೊ ನೀವು ಒರಿಜಿನ್ DAO.io ಕಂಪ್ಲೀಟ್ಲಿ ಇನ್ಫಾರ್ಮೇಶನ್ ನ ತಿಳ್ಕೊಬಹುದು. ಸೊ ಡಾಕ್ಯುಮೆಂಟ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ರ ಒರಿಜಿನ್ ಎಟರ್ನಲ್ ಕಾಂಟ್ರಾಕ್ಟ್, ಸಣ್ಣ ಸಣ್ಣ ವಿಚಾರ ಇನ್ ಡೆಪ್ತ್ ಆಗಿ ಸಿಸ್ಟಮ್ ಯಾವ ತರ ಹೊರಟಿದೆ, ಯಾವ ತರ ವೈಟ್ ಪೇಪರ್ ಅಲ್ಲಿ ಹೇಳ್ದಾಗೆ ಸಿಸ್ಟಮ್ ರನ್ ಆಗ್ತಿದೆ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ಸೊ ನೋಡ್ತಾ ಇದ್ದೀರಾ. ಸಣ್ಣ ಸಣ್ಣ ವಿಚಾರ ಯಾವ ತರ ಸಿಸ್ಟಮ್ ಲೈಕ್ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಥ್ರೂ ಪ್ರೋಟೋಕಾಲ್ ಮುಖಾಂತರ ಡೇ ಬೈ ಡೇ ಪಾರ್ಟ್ ಬೈ ಸಿಸ್ಟಮ್ ಯಾವ ತರ ಲೈಕ್ ಅನುಬೀಸ್ ಬ್ಲಾಕ್ ಚೈನ್ ತರ್ತೀನಿ ಅನ್ನೋದಾಗಿರ್ಬೋದು, ಅನುಬಿ ಕಾಯಿನಿನ ಕ್ವಾಂಟಿಟಿ ಇಷ್ಟೇ ಇರುತ್ತೆ ಅನ್ನೋದದ್ದು, ಅದು ಯಾವುದು ಕೂಡ ಇವತ್ತು ಸಿಸ್ಟಮ್ ಯಾವ್ದೋ ಅವಶ್ಯಕತೆಗೆ ಬಿದ್ದಾಗ ಸಿಸ್ಟಮ್ ವೈಟ್ ಪೇಪರ್ ಅನ್ನ ಅನೌನ್ಸ್ ಮಾಡಿದ್ದಲ್ಲ. ಸಿಸ್ಟಮ್ ಶುರು ಆಗೋಕ್ಕಿಂತ ಮುಂಚೆ ಒಬ್ರು ಕಮ್ಯುನಿಟಿ ಇಲ್ಲ ಅಂದ್ರೆ LGNS ನ ಬೈಯಿಂಗ್ ಸೆಲ್ಲಿಂಗ್ ಯಾವ ದಿನ ಶುರು ಆಯ್ತು ಆ ಶುರು ಆಗೋಕ್ಕಿಂತ ಮುಂಚೆ ವೈಟ್ ಪೇಪರ್ ರಿಲೀಸ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ವಿಚಾರಗಳು ಇನ್ ಡೆಪ್ತ್ ನಮಗೆ ನೀವು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನ ಈವನ್ ಸ್ಮಾಲ್ ಥಿಂಗ್ಸ್ ಕೂಡ ನಾವು ಹೈ ವಿಚಾರ ಮಾಡಿ ನೋಡಿದಾಗ ಬಹಳ ಡೆಪ್ತ್ ಆಗಿ ಸಿಸ್ಟಮ್ ವೈಟ್ ಪೇಪರ್ ಡಿಸೈನ್ ಆಗಿರ್ತಕ್ಕಂಥದ್ದು. ಸೊ ಇದನ್ನ ನಾವು ChatGPT ಅಲ್ಲಿ ಕನ್ವರ್ಷನ್ ಮಾಡಿದಾಗ ಸಾಕಷ್ಟು ವಿಚಾರಗಳು ಕೂಡ ರಿವೀಲ್ ಆಗ್ತಕ್ಕಂಥದ್ದು. ಏನ್ ಉದ್ದೇಶ ಇಟ್ಕೊಂಡು ಒರಿಜಿನ್ ಬಂದಿದೆ, ಯಾವ ತರ ಪ್ರೋಟೋಕಾಲ್ ಅಲ್ಲಿ ಹೋಗ್ತಾ ಇದೆ, ಸೊ ಏನೆಲ್ಲ ಬದಲಾವಣೆಗೆ ಒರಿಜಿನ್ ಸಿದ್ಧತೆ ಮಾಡ್ಕೊಂಡು ಬಂದಿದೆ ಅಂತಕ್ಕಂಥದ್ದು ಒಂದು ಮೋಟಿವ್ ಏನಿದೆ, ಒಂದು ವಿಷನ್ ಏನಿದೆ, ನೀವು ಈ ಎಟರ್ನಲ್ ಪ್ರೋಟೋಕಾಲ್ ಅಲ್ಲಿ ನಾವು ನೋಡಬಹುದು. ಸೊ ಇದಕ್ಕೆ ಕಂಪ್ಲೀಟ್ ನಾನು ಒಂದು 1 ಅವರ್ದು ಸೆಷನ್ದು ರೆಕಾರ್ಡಿಂಗ್ ಆದಷ್ಟು ಬೇಗ ಸೊ ನಾನು ಒಂದು ರೆಕಾರ್ಡಿಂಗ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಎವ್ರಿ ಪೇಜ್ ಅಲ್ಲಿ ಒಂದು ಕಂಪ್ಲೀಟ್ ಇನ್ ಡೆಪ್ತ್ ಒಂದು ಏನು ಇದ್ರದ್ದು 8 ಸ್ಟೋರೀಸ್ ಏನ್ ಪ್ರಿಫೇಸ್ ಏನಿದೆ ಅದನ್ನ ಎವ್ರಿ ಫೇಸಸ್ದು ನಾನು ಬ್ರೀಫ್ ಆಗಿ ಮಿನಿಮಮ್ ಒಂದು 5 to 10 minutes ತರ ಸೊ ಬ್ರೀಫ್ ಆಗಿ ಇದ್ರದ್ದು ನಾನು ಏನ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಆದಷ್ಟು ಬೇಗ ತಿಳಿಸ್ತಾ ಹೋಗ್ತೀನಿ. ಸೊ ಸೊ ಅಟ್ ದ ಎಂಡ್ ಆಫ್ ದ ಡೇ ಓಕೆ, ನಾವು ತಿಳ್ಕೊಬೇಕಾಗಿರೋದು ಮೋಟಿವ್ ವಿಷನ್ ವೆರಿ ಇಂಪಾರ್ಟೆಂಟ್. ಪ್ರೈಸ್ ನ ಹೊರತಾಗಿ ಮೋಟಿವ್ ವಿಷನ್ ನ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಅದ್ರ ಬೇಸ್ಡ್ ಆಗಿ ಸಿಸ್ಟಮ್ ಒಂದು ಕಂಟಿನ್ಯೂಟಿ ಆಗಿ ನಡೀತಾ ಹೋಗ್ತಾ ಇರ್ತಕ್ಕಂಥದ್ನ ನಾವು ಒರಿಜಿನಲ್ಲಿ
ನೋಡ್ಬೋದು. ಯಾಕೆ ಮಾರ್ಕೆಟ್ ಅಲ್ಲಿ ಸಾವಿರಾರು ಕಾನ್ಸೆಪ್ಟ್ ಸಿಸ್ಟಮ್ಸ್ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಅದೇ ಹೇಳ್ತೀನಲ್ಲ, ನಮ್ಮ ಅವಶ್ಯಕತೆಗೆ ಅಥವಾ ನಮ್ಮ ಥಿಂಗ್ಸ್ ಗೆ ನಾವು ಇವತ್ತಿಗೆ ನಾವು ಎಕ್ಸೈಟ್ ಆಗ್ತೀವಿ, ಗ್ರೀಡ್ ಆಗ್ತೀವಿ, ಅಟ್ರಾಕ್ಟ್ ಆಗ್ತೀವಿ. ಬಟ್ ಅದರದ್ದು ಲಾಂಗಿಟಿವಿಟಿ, ಪ್ರಾಜೆಕ್ಷನ್ಸ್ ಯಾವ ತರ ಏನಿರುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದೇ ಇಲ್ಲ. ಬಟ್ ನಾನು ಎಷ್ಟೇ ಹೇಳಿದ್ರು ಕೂಡ, ಸೊ ಪೀಪಲ್ ಆಲ್ರೆಡಿ ನಾ ಹೇಳಿದೀನಿ, ಕಲರ್ಫುಲ್ ಅಟ್ರಾಕ್ಷನ್ ಮೋಟಿವೇಶನ್ಗೆ ಆಲ್ವೇಸ್ ಅದು ಏನು ಲೈಕ್ ಆ ಸೈಡ್ ಫೇಸ್ ಇದ್ದೇ ಇರುತ್ತೆ. ಸೊ ಸೊ ಆಸ್ ಯೂಶುವಲ್, ಸೊ ನಾವು ಮೋಟಿವ್ ಪಾಯಿಂಟ್ ನ ವಿಷನ್ ನ ತಿಳ್ಕೊಬೇಕಾಗುತ್ತೆ. ಸೊ ಅಂಡ್ ದೆನ್ ಡೆಕ್ಸ್ ಟೂಲ್ಸ್ ಯಾಕೆ LGNS ಒಂದು ಕಮ್ಯುನಿಟಿಯಲ್ಲಿ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡ್ತಾ ಇದೆ ನೋಡ್ತಾ ಇದ್ದೀರಾ. ಸೊ 24 hour ವ್ಯಾಲ್ಯೂಮ್ ಅಲ್ಲಿ ನಾಟ್ ಓನ್ಲಿ ಆಲ್ ಚೈನ್ ನ ಸೆಲೆಕ್ಟ್ ಮಾಡಿದೀನಿ, ಎಲ್ಲಾ ಚೈನ್ ಸೆಲೆಕ್ಟ್ ಮಾಡಿದ್ರು ಕೂಡ ನೋಡ್ತಾ ಇದ್ರೆ 1,62,420 ಟೋಕನ್ಗಳು ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ, ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ವಿ. ಅಂದ್ರೆ ಎಲ್ಲಾ ತರದ ಟೋಕನ್, ಫೇಕ್ ಟೋಕನ್ಸ್, ಜೆನ್ಯೂನ್ ಟೋಕನ್ಸ್, ಯುಟಿಲಿಟಿ ಟೋಕನ್ಸ್, ಅಥವಾ 2 days ಅಂತ ಬಂದಿರತಕ್ಕಂಥ ಟೋಕನ್ಸ್, ಬರೀ 1 hour ಅಂತ ಬಂದಿರತಕ್ಕಂಥ ಟೋಕನ್ಸ್, ಎಲ್ಲಾ ತರನ ಟೋಕನ್ಸ್ ಒಳಗೊಂಡಂತ ಇಡೀ ಜಗತ್ನಲ್ಲಿ ಟೋಟಲ್ ಡಿಸೆಂಟ್ರಲೈಸ್ ಟೋಕನ್ ಇವತ್ತು ಪ್ರೆಸೆಂಟ್ ಹತ್ತತ್ರ 1,62,000. ಸೊ ಸೊ ನಾವು ಸ್ಟ್ರೆಂತ್ ನ ತಿಳ್ಕೊಬೇಕು, ಕಮ್ಯುನಿಟಿ ಯಾವ ತರ ಸ್ಟ್ರಾಂಗ್ ಆಗಿದೆ. ಸೊ ತಮ್ಮದೇ ನೋಡಿ, 1,62,000ರಲ್ಲಿ ಎಲ್ಲದಕ್ಕೂ ತಮ್ಮದೇ ಆದಂತ ಪ್ಲೇಸ್ ಇದೆ, ಅವ್ರದೇ ಆದಂತ ಸ್ಟ್ರೆಂತ್ ಮೇಲೆ, ಯುಟಿಲಿಟಿ, ಕಮ್ಯುನಿಟಿ ಮೇಲೆ. ಬಟ್ LGNS ಗೆ ಯಾವ ಪ್ಲೇಸ್ ಸಿಕ್ಕಿದೆ ಲಾಸ್ಟ್ 8 months ಇಂದ ನಾವು ನೋಡ್ತಾ ಇದ್ವಿ. ಸೊ ವರ್ಲ್ಡ್ ಅಲ್ಲೇ ಆಲ್ಮೋಸ್ಟ್ ಟಾಪ್ ಸೆಕೆಂಡ್ ಅಲ್ಲಿ, ಆಲ್ಮೋಸ್ಟ್ ಟಾಪ್ 1 ಅಲ್ಲೇ LGNS ನ ಒಂದು ಟ್ರೆಂಡಿಂಗ್ ನಡೀತಾ ಇರ್ತಕ್ಕಂಥದ್ನ ಪಾಲಿಗಾನ್ ಚೈನ್ ಅಲ್ಲಿ ನೋಡ್ಬೋದು ನೀವು. ಡ್ಯೂ ಟು ನೀವು ಲಿಕ್ವಿಡಿಟಿನ ಹೋಲ್ಡ್ ಮಾಡಿ ಅಥವಾ ಡೈಲಿ ನಡೀತಾ ಇರ್ತಕ್ಕಂಥ ಬೈಯಿಂಗ್ ಸೆಲ್ಲಿಂಗ್ ಟ್ರೆಂಡ್ ಆಗಿರ್ಬೋದು, ಕಮ್ಯುನಿಟಿ ಯಾವ ತರ ಇನ್ವಾಲ್ವ್ ಆಗ್ತಾ ಇದೆ, ಎಲ್ಲದನ್ನು ಲೈಕ್ ನಾವು ಕೌಂಟ್ ಮಾಡಿದ್ರೆ ಯಾವ ತರ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ ಅಂತಕ್ಕಂಥದ್ನ ನಾವು ನೋಡ್ಬೋದು. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಫ್ಯೂ ಡೇಸ್ ಇಂದ ಯಾವ ತರ ಪಾಲಿಗಾನ್ LGNS ನಲ್ಲಿ, ಓಕೆ, ಸೊ ಈ ಸಿಸ್ಟಮ್ ಎರಡೂ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸಿಸ್ಟಮ್ ಡ್ಯೂಯಲ್ ಚೈನ್ ಬ್ಲಾಕ್ ಚೈನ್ ಬೇಸ್ಡ್ ಮೇಲೆ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ತಾ ಇದೀವಿ. ಸೊ ಪಾಲಿಗಾನ್ LGNS ನಲ್ಲೂ ಕೂಡ ಯಾವ ತರ ಒಂದು ಟ್ರೆಂಡ್ ಬೇಸ್ಡ್, ಬಟ್ ಏನಕ್ಕೆ ಯಾವ ವಿಚಾರಕ್ಕೆ ಕಮ್ಯುನಿಟಿ ಬೈ ಮಾಡ್ತಾ ಇದೆ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ನ್ಯೂಸ್ ಗೊತ್ತಾಗಿಲ್ಲ. ರೀಸೆಂಟ್ಲಿ ಒಂದು ಜೇಜು ಐಲ್ಯಾಂಡ್ ಸೌತ್ ಕೊರಿಯಾದಲ್ಲಿ ಒಂದು ಸಮ್ಮಿತ್ ಇತ್ತು. ಮೇ ಬಿ ಅದರಲ್ಲಿ ಬಂದಿರತಕ್ಕಂಥ ರೀಸನ್ ಇಂದನೋ ಏನೋ ಕಮ್ಯುನಿಟಿ ಹ್ಯೂಜ್ ಬೈಯಿಂಗ್ ಮಾಡ್ತಾ ಇದೆ. ಸೊ ನಾನು ಇಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ, ಕಮ್ಯುನಿಟಿ ಯಾವ ತರ ಸಪೋರ್ಟಿವ್ ಆಗಿ ಒಂದು ಬೈಯಿಂಗ್ ಟ್ರೆಂಡ್ ನಡೀತಾ ಇದೆ. $10,000 ಮೇಲೆ ಖರೀದಿ ಆಗ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. 29 minutes ago 1,19,000 ಖರೀದಿ ಆಗಿರ್ತಕ್ಕಂಥದ್ದು. ಸೊ ಅದೇ ತರ 41,000, 23,000, 23 ಲಕ್ಷ, 24 ಲಕ್ಷ, 10 ಲಕ್ಷ. ಸೊ ಯಾವ ತರ ನೋಡ್ತಾ ಇದ್ದೀರಾ, ಲಾಸ್ಟ್ 2 days ಇಂದ ಸೆಲ್ಲಿಂಗ್ ಝೋನೇ ಇಲ್ಲ, ಅಂದ್ರೆ ಸೆಲ್ಲಿಂಗ್ ಲಿಮಿಟ್ಸ್ ವೆರಿ ರೇರ್. ಅಂದ್ರೆ ಇದೆಲ್ಲ ಬಿಗ್ ವೇಲ್ಸ್, ಅಂದ್ರೆ ಮೋರ್ ದ್ಯಾನ್ ಒಂದು 10 lakhs ಮೇಲೆ ಖರೀದಿ ಆಗಿರ್ತಕ್ಕಂಥದ್ನ ನಾನು ಲಾಸ್ಟ್ 3-4 days ಇಂದ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ 5 days ಇಂದನೂ ಕೂಡ ಯಾವ ತರ ಒಂದು ಬಯರ್ಸ್. ಇದ್ರ ಜೊತೆ ನಾವೀಗ 7 days ನೋಡ್ತಾ ಇದ್ದೀರಾ, ಫೈನ್. ಸೊ ಇದ್ರ ಜೊತೆ ನಾನೀಗ ನಾರ್ಮಲ್ ಕ್ರಿಪ್ಟೋ ಜನ, ಅಂದ್ರೆ ಒಂದು $500, $1,000 ಅಲ್ಲೂ ಕೂಡ ಯಾವ ತರ ಖರೀದಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಚೆಕ್ ಮಾಡೋಣ. ಬರೀ ನಾವು 10,000 ಎಬೋವ್ ಚೆಕ್ ಮಾಡೋದ್ರಿಂದ ಸಿಸ್ಟಮ್ನ ಸ್ಟ್ರೆಂತ್ ಒಂದೊಂದ್ ಟೈಮ್ ಗೊತ್ತಾಗಲ್ಲ. ಯಾಕಂದ್ರೆ ಅದ್ರೊಳಗೆ 10,000 ಖರೀದಿ ಮಾಡ್ತಕ್ಕಂಥವ್ರು ಒಬ್ರಿದ್ರೆ ಎಕ್ಸಾಂಪಲ್, ಓಕೆ, ಅದನ್ನೇ $500 ಖರೀದಿ ಮಾಡ್ತಕ್ಕಂಥವ್ರು ಜಾಸ್ತಿ ಕೌಂಟ್ ಆಗ್ಬೇಕಂದ್ರೆ, ಸೊ ಆ ಕಮ್ಯುನಿಟಿ ಅಂದ್ರೆ ಸ್ಮಾಲ್ ಬೈಯಿಂಗ್ ಕಮ್ಯುನಿಟಿ ಯಾವ ಸೈಡ್ ಅಲ್ಲಿ ಇದೆ, ಯಾವ ಝೋನ್ ಅಲ್ಲಿ ಇದೆ, ಯಾವ ತರ ಸಪೋರ್ಟಿವ್ ಆಗಿದೆ ಅಂತಕ್ಕಂಥದ್ನ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ $500 ನಾ ತೊಗೊಳ್ತೀನಿ. ಈವನ್ $500 ಎಬೋದು ಟ್ರೆಂಡ್ ನೋಡಿದ್ರೆ, ಸೊ ಆಲ್ಮೋಸ್ಟ್ ಒಂದು ಬೈಯಿಂಗ್ ಟ್ರೆಂಡ್ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸೆಲ್ ಕಾಣ್ತಾ ಇದೆ, ಬಟ್ ಎಕ್ಸಾಕ್ಟ್ಲಿ ನ್ಯೂಸ್ ಗೊತ್ತಾಗ್ತಿಲ್ಲ ವೈ ಪೀಪಲ್ ಆರ್ ರಶಿಂಗ್ ಬೈಯಿಂಗ್. ಬಟ್ ಏನೋ ಒಂದು ನ್ಯೂಸ್ ಮೇ ಬಿ ಆಸ್ ಮಚ್ ಆಸ್ ಪಾಸಿಬಲ್ LGNS ನ ಅಕ್ಯುಮುಲೇಟ್ ಮಾಡ್ತಾ ಇರ್ಬೋದು ಬರ್ತಕ್ಕಂಥ ಪ್ರಾಜೆಕ್ಟ್ಗೆ. ನಾ ಹೇಳಿದ್ದೆ ಆಲ್ರೆಡಿ, ಚೈನಾ ಪೀಪಲ್ ಆರ್ ಮೋರ್ ಬಿಹೈಂಡ್ ಅಸ್, ಅಂದ್ರೆ ನಮ್ಕಿನ ಸಾಕಷ್ಟು ಮುಂದೆ ವಿಚಾರಗಳಲ್ಲಿ ಅವ್ರು ಇರ್ತಾರೆ. ದೇ ಆರ್ ಗ್ರಾಬಿಂಗ್ ದ ಆಪರ್ಚುನಿಟಿ ಆಲ್ವೇಸ್. ಸೊ ಅದನ್ನ ಬರ್ತಕ್ಕಂಥ ವಿಚಾರಗಳಲ್ಲಿ ಯಾವ ತರ ಟ್ರೆಂಡ್ ಇದೆ ಏನಕ್ಕೆ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಳ್ಳೋಣ. ಅಂಡ್ ದೆನ್ ಪ್ರೈಸ್ ಫ್ಯಾಕ್ಟರ್ ಅಲ್ಲೂ ಕೂಡ ಒಂದು ಸ್ಟೆಬಿಲಿಟಿ, ಬೈಯಿಂಗ್ ಟ್ರೆಂಡ್, ಸೆಲ್ಲಿಂಗ್ ಟ್ರೆಂಡ್ ನ ನಾವು ನೋಡ್ತಾ ಇದೀವಿ. ಅನುಬೀಸ್ ಅಲ್ಲೂ ಕೂಡ ಪ್ರೈಸ್ ಒಂದು ಒಳ್ಳೆ ಗ್ರೋತ್ ಅಲ್ಲಿ ರನ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ,
ಸೊ $2.972 ಅಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ನ. ಸೊ ನಾವು ಕಂಪ್ಯಾರಿಸನ್ ವೆರಿ ಇಂಪಾರ್ಟೆಂಟ್, ಮೋಟಿವ್ ವೆರಿ ಇಂಪಾರ್ಟೆಂಟ್, ಪ್ರೈಸ್ ನ ಹೊರತಾಗಿ ವಿಷನ್ ಮೋಟಿವ್ ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಈ ಸೆಷನ್ ನ ಉದ್ದೇಶ ಇದ್ದಿದ್ದು ಅದು. ಅಂಡ್ ದೆನ್ ಸಾಕಷ್ಟು ಜನ ಈಗ ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ಇವತ್ತು ನಾನು ಎಲ್ಲರಿಗೂ ಕೂಡ ಇನ್ನೊಂದು ವಿಚಾರ ಹೇಳ್ಬೇಕು. ಸೊ GLGNS ಆಸ್ ಅ ಏರ್ ಡ್ರಾಪ್ ಮುಖಾಂತರ ನಮಗೆ ಎಲ್ಲರಿಗೂ ಕೂಡ ಸಿಗ್ತಾ ಇದೆ. ಯಾರೆಲ್ಲ 360ಗೆ ನಮ್ಮ LGNS ನ ಪಾಲಿಗಾನ್ LGNS ಇಂದ ನಾವು ಅನುಬೀಸ್ LGNS ಗೆ ಏನ್ ಶಿಫ್ಟ್ ಮಾಡಿದೀವಿ, ಸೊ ಅದ್ರದ್ದು ಇನ್ನೊಂದು ಲೈಕ್ ರಿವಾರ್ಡ್ ಮುಖಾಂತರ ನಮಗೆ ಏನ್ ಸಿಗ್ತಾ ಇದೆ, GLGNS ಅಂದ್ರೆ ಎಷ್ಟು ವರ್ತ್ ನಾವು LGNS ನ ಸ್ಟೇಕ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ನೀವು ಒಂದು $100 ವರ್ತ್ $100 ವರ್ತ್ LGNS ನ ಸ್ಟೇಕ್ ಮಾಡಿದ್ರೆ 360 ದಿನಕ್ಕೆ ಅಂದ್ರೆ 2% ಅಷ್ಟು ನಿಮ್ಗೆ ಏನಾಗುತ್ತೆ, GLGNS ಆಸ್ ಎ ಏರ್ ಡ್ರಾಪ್ ಆಗಿ ಸಿಗುತ್ತೆ. ನಾವೆಲ್ಲರೂ ಕೂಡ ಈ GLGNS ನ ಖರೀದಿ ಮಾಡ್ತಕ್ಕಂಥದ್ನ ಮಿಸ್ ಮಾಡ್ಕೊಂಡಿದೀವಿ. ಓಕೆ, ಡ್ಯೂ ಟು ಸರಿಯಾದ ಮಾಹಿತಿ ಸಿಗದೆ ಇರ್ಲಿಕ್ಕೆ. ನೋಡಿ, ಆಲ್ರೆಡಿ ಮಾರ್ಕೆಟ್ GLGNS ಟೋಕನ್ ನ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ. ಸೊ ಈ ಒಂದು ಟೋಕನ್ ನ ಬೆಲೆ 1,07,000ದಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ರೆಡಿ ನೋಡ್ತಾ ಇದೀವಿ, ಹೋಲ್ಡರ್ಸ್ ಕೂಡ 1,00,000 ಮೇಲೆ ಹೋಲ್ಡರ್ಸ್ ದಾಟಿರ್ತಕ್ಕಂಥದ್ದು. ಸೊ ಲಿಕ್ವಿಡಿಟಿನೂ ಕೂಡ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗ್ತಾ ಇದೆ. ವ್ಯಾಲ್ಯೂಮು ಕೂಡ ಡೇ ಬೈ ಡೇ ಸೊ ಬೈಯಿಂಗ್ ಸೆಲ್ಲಿಂಗ್ ಕೂಡ ತುಂಬಾ ಒಳ್ಳೆ ಗ್ರೋತ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ನಮ್ಮ ಅಂದ್ರೆ ಆಸ್ ಪರ್ ಮಾರ್ಕೆಟ್ ಅನಾಲಿಸಿಸ್ ಇದ್ರದ್ದು 10 ಟೈಮ್ಸ್ ಈ ಪ್ರೈಸ್ ರೀಚ್ ಆಗ್ತಕ್ಕಂಥ ಪಾಸಿಬಿಲಿಟಿ ನೆಕ್ಸ್ಟ್ ಒಂದು ಫ್ಯೂ ಮಂತ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಆಲ್ರೆಡಿ ನೋಡಿ ಯಾವ ತರ ಈ GLGNS ಮುಖಾಂತರ ಕಮ್ಯುನಿಟಿ ಪ್ರಾಫಿಟ್ ಮಾಡಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಈವನ್ $50 ಇಂದನೂ ಕೂಡ GLGNS ಖರೀದಿ ಮಾಡಿದವರು ಇದ್ದಾರೆ. ಯಾಕಂದ್ರೆ ಈ GLGNS ಶುರುವಾಗಿದ್ದು $50 ಇಂದ ಪ್ರೈಸ್. $100ಗೂ ಖರೀದಿ ಮಾಡಿರ್ತಕ್ಕಂಥವ್ರು ಇದ್ದಾರೆ, $1,000 ಅಲ್ಲೂ ಇದ್ದಾರೆ, $10,000 ಅಲ್ಲೂ ಖರೀದಿ ಮಾಡಿರೋ ಇದ್ದಾರೆ. ನೋಡಿ ಯಾವ ತರ ಸಿಸ್ಟಮ್ ಕಮ್ಯುನಿಟಿ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ. ಸೊ ಯಾವ ತರ ಕಮ್ಯುನಿಟಿ ಇದನ್ನ ಸ್ಟಿಲ್ ಬೈಯಿಂಗ್ ಟ್ರೆಂಡ್ ಜೊತೆ ಯಾವ ತರ ಇದು ಒಂಥರ ಸಪೋರ್ಟಿವ್ ಟೋಕನ್ ಫಾರ್ LGNS. ಅದು ಯಾವ ತರ ಯೂಸ್ ಆಗುತ್ತೆ ಏನು ಅಂತಕ್ಕಂಥದ್ನ ಬರ್ತಕ್ಕಂಥ ದಿನಗಳಲ್ಲಿ ಇನ್ಫಾರ್ಮೇಶನ್ ಬೇಸ್ಡ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಟೋಕನ್ ಏನಿದೆ ನಮಗೆ ಆಸ್ ಅ ಏರ್ ಡ್ರಾಪ್ ಮುಖಾಂತರ 2% ಅಷ್ಟು ನಾವು ಎಷ್ಟೆಲ್ಲ LGNS ನ 360 ಡೇ ಸ್ಟೇಕಿಂಗ್ ಗೆ ಮಾಡಿದೀವಿ, ಸೊ ಅದಕ್ಕೆ 2%. ಫಾರ್ ಎಕ್ಸಾಂಪಲ್ ನಾವು $100 ಮಾಡಿದೀವಿ ಅಂದ್ರೆ $2 ವರ್ತ್ ಆಫ್ GLGNS ನಮಗೆ ಸಿಗುತ್ತೆ. ಅದು ಕೂಡ ಒಂದೇ ದಿನಕ್ಕಲ್ಲ, ಸಮ್ ಡೇಸ್ ಎವ್ರಿ ಡೇ ಫ್ಯೂ ಪರ್ಸೆಂಟೇಜ್ ಅಷ್ಟು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್ ಪ್ರಾಫಿಟ್ ಕಮಿಂಗ್ ಡೇಸ್ ಅಲ್ಲಿ. ಸೊ ಇದು ಗ್ರೋತ್ ಯಾವ ತರ ಆಗುತ್ತೆ, ಅಲ್ಲೂ ಕೂಡ ನಮ್ಮ ಏರ್ ಡ್ರಾಪ್ಸ್ ಯಾವ ತರ ಕ್ಲೇಮ್ ಕೂಡ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದನ್ನು ಕೂಡ ಒನ್ ಆಫ್ ದ ಗವರ್ನೆನ್ಸ್ ಟೋಕನ್, ಬ್ಯಾಕಪ್ ಟೋಕನ್ ಅಂತ ಹೇಳ್ಬೋದು LGNS ಕಮ್ಯುನಿಟಿಗೆ. ಓಕೆ, ಸೊ ಅಂಡ್ ದೆನ್ ಆಲ್ರೆಡಿ ನಾವು ನೋಡ್ತಾ ಇದೀವಿ, ಸಾಕಷ್ಟು ವಿಡಿಯೋಗಳನ್ನ ನಾನೀಗ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಇದೆಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕೆ ವೆರಿ ಇಂಪಾರ್ಟೆಂಟ್, ಜೊತೆ ಸಿಸ್ಟಮ್ ಅಲ್ಲಿ ಇಂಡಿಪೆಂಡೆಂಟ್ ಆಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಯಾವ ತರ ಟೆಕ್ನಿಕಲಿ ನೀವು ಸಿಸ್ಟಮ್ ಅನ್ನ ಏನಾಗ್ಬಿಟ್ಟಿದೆ ಅಂದ್ರೆ ಸಾಕಷ್ಟು ಜನ ಯಾರೋ ಹೇಳ್ಕೊಟ್ಟಾಗ ಹೇಳೋ ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನೀ ಯಾರೋ ಆಪ್ಷನ್ ಹೇಳ್ದಾಗ ಮಾತ್ರ ಆಪರೇಟ್ ಮಾಡ್ಲಿಕ್ಕೆ ನೀವು ಲೈಕ್ ಅದಕ್ಕೆ ಆಟೋಮೇಟೆಡ್ ಆಗ್ಬಿಡ್ತೀರಾ. ಅದನ್ನೇ ಹೇಳುವಾಗ್ಲೇ ಇನ್ನೊಬ್ರು ನಿಮ್ಗೆ ಹೇಳ್ಕೊಡ್ತಾ ಇರ್ತಾರೆ, ಹೇಳುವಾಗ್ಲೇ ಅದನ್ನ ಇದು ಏನೇನಕ್ಕೆ ಪ್ರೋಸೆಸ್ ಅಂತ ತಿಳ್ಕೊಳಕ್ಕಂತ ಆಸಕ್ತಿ ನಿಮ್ ತಲೆಯಲ್ಲಿ ಒಂದೋ ಎರಡೋ ಸಲ ಸ್ಟೆಪ್ ಬಂತು ಅಂದ್ರೆ 100% ನೀವು ಏನಾಗ್ತೀರಾ, ಇಂಡಿಪೆಂಡೆಂಟ್ ಆಗ್ತೀರಾ. ನಿಮ್ಮ ತಲೆಯಲ್ಲಿ ಅದನ್ನ ನನಗೆ ಆಗೋದೇ ಇಲ್ಲ, ತಿಳ್ಕೊಳಕ್ಕೆ ಆಗೋದೇ ಇಲ್ಲ, ಅದನ್ನ ಇನ್ನೊಬ್ರು ಹೇಳ್ದಾಗೆ ಆಪರೇಟ್ ಮಾಡ್ಬೇಕು ಅಂತ ಅವ್ರು ಹೇಳ್ದಾಗೆ ಆಪ್ಷನ್ಸ್ ಮುಖಾಂತರ ನೀವು ಆಪರೇಟ್ ಮಾಡ್ತಾ ಇದ್ರಿ ಅಂದ್ರೆ ಅದು ನಿಮ್ಮ ಮನ್ಸಿಗೂ ಅದು ಬರೋದು ಇಲ್ಲ. ನೀವು ಅದಕ್ಕೆ ಲೈಕ್ ಏನಾಗ್ಬಿಡ್ತೀರಾ, ಅಡಾಪ್ಟ್ ಆಗ್ತೀರಾ. ಸೊ ಅದಕ್ಕೋಸ್ಕರ, ಯಾಕೆಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಕಮ್ಯುನಿಟಿ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತಿದ್ದ ಕಮ್ಯುನಿಟಿ ನಾಳೆ ಇಷ್ಟೇ ಇರುತ್ತೆ ಅನ್ಲಿಕ್ಕೆ ಆಗಲ್ಲ. ಓಕೆ, ಸೊ ಅವಾಗ ಏನಾಗುತ್ತೆ, ಸೊ ನಮ್ಮ ಇಂಡಿಪೆಂಡೆನ್ಸಿ ಅಂದ್ರೆ ಅದೇನು ತುಂಬಾ ಸೈನ್ಸ್ ಇರ್ತಕ್ಕಂಥದ್ದು ಅಂತಾನೂ ಹೇಳಲ್ಲ. ಒಂದು ಸ್ಟೆಪ್ ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನಾವೇನ್ 360 ಡೇಸ್ಗೆ ಸ್ಟೇಕ್ ಮಾಡಿಸ್ಬೇಕಿತ್ತು. ಸೊ ಯಾರ್ದೆಲ್ಲ ಅಂದ್ರೆ ಸಾಕಷ್ಟು ಒಂದು ಒಂದು 2 ಮಿನಿಟ್ಸ್ 1 ಮಿನಿಟ್ಸ್ ಆಗ್ತಕ್ಕಂಥ ಕೆಲಸ 30 ಮಿನಿಟ್ಸ್ ಕೂಡ ಆಗಿದ್ದಿದೆ, 40 ಮಿನಿಟ್ಸ್ ಕೂಡ ಆಗಿದ್ದಿದೆ. ಸೊ ಒಂದೊಂದ್ಸಲ ವಾಟ್ಸಪ್ ಸ್ಕ್ರೀನ್ ಶೇರ್ ಮಾಡಕ್ ಆಗ್ದೇನು ಕೂಡ ಅದು ಮಾಡಿಸದೇ ಇದ್ದಿದ್ದು ಕೂಡ ಇದೆ. ಸೊ ಅದಕ್ಕೋಸ್ಕರ ಈಗೂ ಕೂಡ ನಾನು ನಿಮಗೆ ಯಾಕೆ ಅಲರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಬರ್ತಕ್ಕಂಥ ದಿನಗಳಲ್ಲಿ 360 ಡೇಸ್ ಏನೆಲ್ಲ ಸ್ಟೇಕ್ ಮಾಡಿದೀವಿ, ಏನೋ ಪ್ರೈಸ್ ವಾಲಟಾಲಿಟಿ ಶುರು ಆಯ್ತು, ಏನೋ ಪ್ರೈಸ್ ನೀವು ಸೆಲ್ ಮಾಡಬೇಕು, ಸೆಲ್ ಮಾಡಿದಾಗ ನಿಮಗೆ ಹೇಳ್ಕೊಡ್ತಕ್ಕಂಥವ್ರು ಅಥವಾ ಯಾರೋ ನಿಮಗೆ ಅದಕ್ಕೆ ಸಿಗ್ಲಿಲ್ಲ, ಅವ್ರು ಕನೆಕ್ಟ್ ಆಗ್ಲಿಲ್ಲ,
ನೀವು ಸೆಲ್ ಮಾಡ್ಲೇಬೇಕು ಅನ್ನೋ ಆಪ್ಷನ್ಸ್ ಅಲ್ಲಿ ತುಡಿತಾ ಇರ್ತೀರಾ, ಮಾಡ್ಲೇಬೇಕು. ಬಟ್ ನೀವು ಇಂಡಿಪೆಂಡೆಂಟ್ ಆಗಿದ್ರೆ ಯು ಕ್ಯಾನ್ ಸೆಲ್ ಆನ್ ಯುವರ್ ಓನ್, ಯು ಕ್ಯಾನ್ ಆಪರೇಟ್ ಆನ್ ಯುವರ್ ಓನ್. ಅದಕ್ಕೋಸ್ಕರ ಒಂದೊಂದು ಟೋಕನ್ ಇಂದ ಆಪರೇಷನ್ ಅಂದ್ರೆ ಆಪರೇಟ್ ಮಾಡ್ತಕ್ಕಂಥದ್ನ ಶುರು ಮಾಡಿ. ಅದಕ್ಕೆ ಸಪೋರ್ಟಿವ್ ಆಗಿ ನಾವು ಆಲ್ರೆಡಿ ಪ್ರತಿಯೊಂದಕ್ಕೂ ಕೂಡ ನಾನು ಒಂದು ವಿಡಿಯೋ ಮುಖಾಂತರ ರೆಕಾರ್ಡಿಂಗ್ ಮಾಡಿದ್ದೀನಿ. ಅದ್ರ ಮುಖಾಂತರ ಒಂದೊಂದು ಟೋಕನ್ ಇಂದ ಆಪರೇಟ್ ಮಾಡ್ತಕ್ಕಂಥದ್ದು ಶುರು ಮಾಡಿ. ಟೋಕನ್ ಪಾಕೆಟ್ ಅಲ್ಲಿ ಇರ್ಬೋದು, ಬಿಟ್ಗೆಟ್ ವ್ಯಾಲೆಟ್ ಅಲ್ಲಿ ಇರ್ಬೋದು. ಆದಷ್ಟು ನೀವು ಬಿಟ್ಗೆಟ್ ವ್ಯಾಲೆಟ್ ಅನ್ನ ಯೂಸ್ ಮಾಡೋದ್ರಿಂದ ಆಪರೇಷನ್ ತುಂಬಾ ಈಸಿಯಾಗಿ ಎಲ್ಲದನ್ನು ಕೂಡ ವರ್ಕ್ ಮಾಡಬಹುದು. ಓಕೆ, ಸೊ ಇವತ್ತು ಅಗೇನ್ ನಾನು ಟೋಕನ್ ಪಾಕೆಟ್ ಅಲ್ಲಿ ಯಾವ ತರ 360 ಡೇಸ್ ಸ್ಟೇಕಿಂಗ್ ಐಡಿನ ಓಪನ್ ಮಾಡಬೇಕು, ಯಾವ ತರ ಅದನ್ನ ವಾಚ್ ಮಾಡಬೇಕು ಅಂತಕ್ಕಂಥದ್ನ ತಿಳಿಸ್ಕೊಡ್ತೀನಿ. ಸೊ ಟೋಕನ್ ಪಾಕೆಟ್ ಅಲ್ಲಿ ಆಗಿರ್ಬೋದು, ಬಿಟ್ಗೆಟ್ ಅಲ್ಲಿ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗೇನು ನಾವು ಪಾಲಿಗಾನ್ ಇಲ್ಲಿ ನೋಡ್ತಾ ಇದ್ದೀರಾ, ಟಾಪ್ ಲೆಫ್ಟ್ ಅಲ್ಲಿ 3 ಲೈನ್ಸ್. ಇಲ್ಲಿ ಬ್ಲಾಕ್ ಚೈನ್ ಪೇಜಸ್ ಅಂದ್ರೆ ಸಪರೇಟ್ ಬ್ಲಾಕ್ ಚೈನ್ ಗೆ ಅದದೇ ಆದಂತ ವ್ಯಾಲೆಟ್ ಕ್ರಿಯೇಟ್ ಆಗಿರುತ್ತೆ. ಅಂದ್ರೆ ವ್ಯಾಲೆಟ್ ಅಡ್ರೆಸ್ ಸೇಮ್ ಇರುತ್ತೆ. ಆ ಅಡ್ರೆಸ್ ಸರ್ ಸ್ಕ್ರೀನ್ ಮುಖಾಂತರ ಕಾಣ್ತಿಲ್ಲ ಸರ್. ಸೊ ಸೊ ಈ ತರ ವ್ಯಾಲೆಟ್ಸ್ ಪಾಲಿಗಾನ್ ಅಲ್ಲಿ ನಾವು ಮುಂಚೆ ಯಾವ ತರ ಯೂಸ್ ಮಾಡ್ತಾ ಇದ್ವಿ, ಆ ತರ ವ್ಯಾಲೆಟ್ಸ್ ಈ ತರ ಓಪನ್ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ನಾವು 360 ಅನುಬೀಸ್ ಅಲ್ಲೇ ಮಾಡಿರೋದ್ರಿಂದ ಪ್ರತಿ ಸಲ ನೀವು ಎಗೇನ್ ಅಂಡ್ ಟು ಎಗೇನ್ ಕನೆಕ್ಟ್ ವ್ಯಾಲೆಟ್ ಅನುಬೀಸ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಟೋಕನ್ ಪಾಕೆಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಟಾಪ್ ಲೆಫ್ಟ್ ಮೇಲ್ಗಡೆ 3 ಲೈನ್ಸ್ ಇದೆ. ಸೊ ಅದ್ರ ಸರ್ ಕೆಳಗಡೆ ಸ್ಕ್ರೀನ್ ಇಲ್ಲಿ ಕಾಣ್ತಿಲ್ಲ ಸರ್ ನಿಮ್ದು. ಇನ್ನೂ ಕಾಣ್ತಾ ಇಲ್ವಾ? ಫೈನ್. ಕಾಣ್ತಾ ಇಲ್ವಾ? ಕಾಣ್ತಾ ಇಲ್ವಾ ಇನ್ನು? ಸರ್ ಇವಾಗ ಕಾಣಿಸುತ್ತೆ, ಬಟ್ ಈಗ ಟೋಕನ್ ಪ್ಯಾಕೆಟ್ ಕಾಣಲ್ವಾ? ಹೋದಾಗ ಕಾಣಿಸ್ತಿಲ್ಲ ಸರ್. ಬಿಟ್ಗೆಟ್ ವ್ಯಾಲೆಟ್ ತಗೊಂಡ್ರೆ ಮಾತ್ರ ಫೈನ್. ಕಾಣಿಸಲ್ಲ ಸರ್. ಓಕೆ, ಬಿಟ್ಕೆಟ್ ಕಾಣ್ತಾ ಇದೆನಾ? ಹಾ ಸರ್. ಬಿಟ್ಗೆ ಕಾಣಿಸುತ್ತೆ ಸರ್. ಫೈನ್ ಫೈನ್, ನೋ ಇಶ್ಯೂ. ಸೊ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಯಾವ ತರ ನಿಮಗೆ ಡೈಲಿ ರಿವಾರ್ಡ್ಸ್ ಬರುತ್ತೆ, ಗ್ಯಾಸ್ ಫೀಸ್ ನ ಯಾವ ತರ ಖರೀದಿ ಮಾಡಬೇಕು, ಯಾವ ತರ ಸೆಲ್ ಮಾಡೋದು ಅಂತಕ್ಕಂಥದ್ದು ಆಲ್ರೆಡಿ ತಿಳಿಸಿದ್ದೀನಿ. ಸೊ ಟೋಕನ್ ಪಾಕೆಟ್ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡ್ತೀನಿ. ಒಂದ್ಸಲ 2 ಸಲ ಪ್ಲೀಸ್ ಅದನ್ನ ವಾಚ್ ಮಾಡಿ ಇಂಡಿಪೆಂಡೆಂಟ್ ಆಗಿ. ಸೊ ಗೊತ್ತಾಗದೇ ಇದ್ರೆ ಯು ಕ್ಯಾನ್ ರೀಚ್ ಔಟ್ ಡೈರೆಕ್ಟ್ಲಿ ನಂಗೆ ರೀಚ್ ಆಗ್ಬೋದು. ಸೊ ಸದ್ಯಕ್ಕೆ ನೀವು ಆಲ್ವೇಸ್ ಓಪನ್ ಮಾಡುವಾಗ ಪಾಲಿಗಾನ್ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ದು ಯಾವುದೇ ತರದ LGNS ಅಲ್ಲಿ ಹೋಲ್ಡ್ ಆಗಿಲ್ಲ. ಸೊ ಆಲ್ಮೋಸ್ಟ್ ನಮ್ದೆಲ್ಲದು ಕೂಡ LGNS ಅನುಬೀಸ್ ಅಲ್ಲಿ ಇರೋದ್ರಿಂದ ನೀವು ಅನುಬೀಸ್ ಬ್ಲಾಕ್ ಚೈನ್ ಐಡಿನ ಓಪನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಈ ತರ ನೀವು ಬಿಟ್ಗೆಟ್ ಅಲ್ಲಿ ಆಗ್ಲಿ ಟೋಕನ್ ಪಾಕೆಟ್ ಅಲ್ಲಿ ಓಪನ್ ಮಾಡ್ತೀರಾ. ಸೊ ಓಪನ್ ಮಾಡಿದ ನಂತರ ಪ್ರತಿ ಸಲ ಲೆಫ್ಟ್ 3 ಲೈನ್ಸ್ ಕ್ಲಿಕ್ ಮಾಡಿ, ಅನುಬೀಸ್ ಅವೇಕನ್ ಮೇಲೆ ಕ್ಲಿಕ್ ಮಾಡಿ, ಅಗೇನ್ ರಾಂಗ್ ನೆಟ್ವರ್ಕ್ ಅನುಬೀಸ್, ಸೊ ಕನೆಕ್ಟ್ ವಾಲೆಟ್. ಸೊ ರೈಟ್ ಸೈಡ್ 9 ಡಾಟ್ಸ್ ಇದೆ, ಆ 9 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ದೆನ್ ಇಲ್ಲೂ ಕೂಡ ಫ್ಲೆಕ್ಸಿಬಲ್ ಸ್ಟೇಕಿಂಗ್ ಕೂಡ ಮಾಡ್ಬೋದು. ಅಂದ್ರೆ ನಿಮಗೆ ಬರ್ತಕ್ಕಂಥ LGNS ಏನಿದೆ, ನಾವು ಪಾಲಿಗನ್ ಅಲ್ಲಿ ಯಾವ ತರ ಸ್ಟೇಕು ಅನ್ಸ್ಟೇಕು ಯಾವಾಗ ಬೇಕಾದ್ರೂ ಅನ್ಸ್ಟೇಕ್ ಮಾಡಿ ಸೆಲ್ ಮಾಡ್ತಕ್ಕಂಥದ್ದಕ್ಕೆ ನಾವು ನಾರ್ಮಲ್ ಸ್ಟೇಕಿಂಗ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಇಲ್ಲಿ ಮಾಡ್ಬೋದು. ಬಟ್ ಸದ್ಯಕ್ಕೆ ನಮ್ದೆಲ್ಲದೂ ಕೂಡ 360 ಡೇಸ್ ಸ್ಟೇಕಿಂಗ್ ಅಲ್ಲಿ ಇರೋದ್ರಿಂದ ಡೈಲಿ ಬರ್ತಕ್ಕಂಥ ಗ್ರೋತ್ ಇಂಟ್ರೆಸ್ಟ್ ನಾವು ಎಲ್ಲಿ ವಾಚ್ ಮಾಡಬಹುದು ಅಂದ್ರೆ ಲಾಂಗ್ ಟರ್ಮ್ ಸ್ಟೇಕ್ ಅಲ್ಲಿ ಸೆಕೆಂಡ್ ಆಪ್ಷನ್ 360. ಸೊ ನೀವು ಏನೇ ಪ್ರೋಸೆಸ್ ಮಾಡುವಾಗ್ಲೂ ಕೂಡ ನಿಮ್ಮ ಹತ್ರ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡುವಾಗ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಒಂದು ಅನುಬೀಸ್ ನ ಡೈ ಅಟ್ಲೀಸ್ಟ್ $1 ಅಷ್ಟು ಅನುಬೀಸ್ ನ ಡೈ ನಿಮ್ಮ ವ್ಯಾಲೆಟ್ ಅಲ್ಲಿ ಇರಬೇಕು. ಅದನ್ನ ಯಾವ ತರ ಖರೀದಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅಟ್ಲೀಸ್ಟ್ ಒಂದು ½ ನೀವು ಟೈಮ್ ಕೊಟ್ಟು ಆ 3-4 ವಿಡಿಯೋನ ನೋಡೋದ್ರಿಂದ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ತರ ನೀವು ಡೈಲಿ ಬರ್ತಕ್ಕಂಥ ರಿವಾರ್ಡ್ ಅನ್ನ ನೀವು ಚೆಕ್ ಮಾಡ್ಬೋದು. ಡೈಲಿ ಅಂದ್ರೆ ಓವರ್ ಆಲ್ ನಿಮ್ಮ ಇಂಟ್ರೆಸ್ಟ್ ಎಷ್ಟು ಕ್ರೆಡಿಟ್ ಆಗಿದೆ, ಎಕ್ಸ್ಟ್ರಾ ಇಂಟ್ರೆಸ್ಟ್ ಎಷ್ಟು ಕ್ರೆಡಿಟ್ ಆಗಿದೆ. ಸೊ ಅಂಡ್ ದೆನ್ ಪ್ರಿನ್ಸಿಪಲ್ ಅನ್ಸ್ಟೇಕ್ ವೆಸ್ಟೆಡ್ ಅಂತಂದ್ರೆ ಪ್ರಿನ್ಸಿಪಲ್ ಟೋಕನ್. ಓಕೆ, ಸೊ ಅದು ತೋರ್ಸಲ್ಲ ಎಷ್ಟು ನಂಬರ್ ಇದೆ ಅಂತಕ್ಕಂಥದ್ನ ತೋರ್ಸಲ್ಲ. ಬಟ್ ನೀವು ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ, ಇಲ್ಲಿಂದ ಮೈನಸ್ ಆಗುತ್ತೆ. ಇಲ್ಲಿಂದ ಅಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಕ್ಲೈಮ್ ಮಾಡ್ಕೊಂಡ್ರೆ ಅನ್ಸ್ಟೇಕ್ ವೆಸ್ಟೆಡ್ ನಿಮ್ಮ ಮೂಲ ಪ್ರಿನ್ಸಿಪಲ್ ಟೋಕನ್ ಇಂದ ಅದೇನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಅದಕ್ಕೋಸ್ಕರ
ನಿಮ್ಮ ಪ್ರಿನ್ಸಿಪಲ್ ಟೋಕನ್ ಅನ್ನ ವಿಡ್ರಾ ಮಾಡದೆ ಅನ್ಸ್ಟೇಕ್ ವೆಸ್ಟೆಡ್ ಅನ್ನ ವಿಡ್ರಾ ಮಾಡದೆ ನೀವೇನ್ ಮಾಡಬೇಕು, ಇಂಟ್ರೆಸ್ಟ್ ಅನ್ನ ಅಗೇನ್ ಟರ್ಬೈನ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನ ಎವ್ರಿ 5 days 10 days ಏನ್ ಮಾಡ್ತಾ ಹೋಗಿ ವಿಡ್ರಾಲ್ ಮಾಡ್ತಾ ಹೋಗಿ. ಓಕೆ, ಎಗೇನ್ ಇನ್ನೊಂದ್ಸಲ ನಾನು ತಿಳಿಸ್ಕೊಡ್ತೀನಿ. ಸೊ ಕಾಂಪೌಂಡಿಂಗ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಏನಿದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಕಾಂಪೌಂಡಿಂಗ್ ಆಗೋದಿಲ್ಲ. ಓಕೆ, ನಿಮಗೆ ಕಾಂಪೌಂಡಿಂಗ್ ಆಗ್ತಕ್ಕಂಥದ್ದು ಓನ್ಲಿ ದ ರೀಬೇಸ್ ಇಂಟ್ರೆಸ್ಟ್. ಇಲ್ಲಿ ಏನ್ ಕಾಣ್ತಾ ಇದೆ, ನೀವು ಇದನ್ನ ಇಲ್ಲಿ ಬಿಡೋದ್ರಿಂದ ಅಲ್ಲಿ ಅದು ಕಾಂಪೌಂಡಿಂಗ್ ಆಗುತ್ತೆ ಹೊರತು ಟರ್ಬೈನ್ ಏನಿದೆ ಎಕ್ಸ್ಟ್ರಾ ಟರ್ಬೈನ್ ಅದು ಲೈಕ್ ಕಾಂಪೌಂಡಿಂಗ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನೀವೇನ್ ಮಾಡ್ಬೋದು, ವಿಡ್ರಾ ಮಾಡ್ಲಿಕ್ಕೆ ಇದಕ್ಕೆ ಪ್ರೋಸೆಸ್ ಇದೆ. ಓಕೆ, ಸೊ ಈ ಪ್ರೋಸೆಸ್ ನ 100% ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಡೈ ಮುಖಾಂತರ ಇದನ್ನ ಟರ್ಬೈನ್ ಮಾಡಿ 24 ಅವರ್ಸ್ ತನಕ ನಾವು ಲಾಕ್ ಆಗುತ್ತೆ. ಸೊ ಆಮೇಲೆ ರಿಲೀಸ್ ಆಗ್ತಕ್ಕಂಥ ಪ್ರೋಸೆಸ್ ಇದೆ, ಅದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. 1 ಟೋಕನ್ ಇಂದ, ಅರ್ಧ ಟೋಕನ್ ಇಂದ, 0.1 ಟೋಕನ್ ಇಂದ ನೀವೇನ್ ಮಾಡ್ಬೋದು, ನೀವು ಟ್ರೈ ಮಾಡಿ ಅದನ್ನ ಪ್ರೋಸೆಸ್ ಮಾಡ್ಕೋಬಹುದು. ಸೊ ಇಲ್ಲಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ರೀಬೇಸ್ ಇಂಟ್ರೆಸ್ಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಎವ್ರಿ 10 days 5 days 15 days ಏನ್ ಮಾಡಿ ನೀವು ವಿಡ್ರಾ ಮಾಡ್ತಾ ಹೋಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಕಷ್ಟು ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನೋಡದೆ, ಯಾಕಂದ್ರೆ ಪ್ರೈಸ್ ಸ್ಟೆಬಿಲಿಟಿ ಇದ್ದಾಗ ಸೊ ನಾವು ಯಾವ ತರ ಎನ್ಕ್ಯಾಶ್ ಮಾಡ್ತೀವಿ, ಪ್ರಿನ್ಸಿಪಲ್ ಈಸ್ ಅವರ್ ಮೋಸ್ಟ್ ಪ್ರಯಾರಿಟಿ. ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಅಂದ್ರೆ ನಾವು ಹಾಕಿರ್ತಕ್ಕಂಥ ಬಂಡವಾಳ ಯಾವಾಗ್ಲೂ ಪ್ರಯಾರಿಟಿಯಲ್ಲಿ ಇರ್ಬೇಕು. ಪ್ರಾಫಿಟ್ ಅಂತಕ್ಕಂಥದ್ದು ದಟ್ ಈಸ್ ಸೆಕೆಂಡರಿ ಆಪ್ಷನಲ್, ಅಥವಾ ಪ್ರಿನ್ಸಿಪಲ್ ಬಂದಾದ್ಮೇಲೆ ಸೊ ಅದಕ್ಕೆ ನಾವು ಅತಿ ಹೆಚ್ಚು ರಿಸ್ಕ್ ತಗೋಬಹುದು. ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಏನಿದೆ ಅದನ್ನು ಕೂಡ ವಿಡ್ರಾಲ್ ಮಾಡ್ಲಿಕ್ಕೆ ಅಂದ್ರೆ ಎವ್ರಿ 10 days ಒಂದು ಕ್ಯಾಲ್ಕುಲೇಷನ್ ಇಟ್ಕೊಳ್ಳಿ. ಪ್ರೈಸ್ ನ ಹೊರತಾಗಿ ಪ್ರೈಸ್ ಜಾಸ್ತಿ ಇರ್ಲಿ ಕಮ್ಮಿ ಆಗ್ತಾ ಇರ್ಲಿ, ಸೊ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಸೊ ಅದನ್ನು ಕೂಡ ನೀವೇನ್ ಮಾಡ್ಬೋದು, ಇಂಟ್ರೆಸ್ಟ್ ಅನ್ನ ಕ್ಲೈಮ್ ಮಾಡ್ತಾ ಹೋಗಿ. ಸೊ ಇಂಟ್ರೆಸ್ಟ್ ನೀವು ಜಸ್ಟ್ ಇಂಟ್ರೆಸ್ಟ್ ನ 1 ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ಲಿ ಏನಾಗುತ್ತೆ, ನಿಮ್ಮ ವ್ಯಾಲೆಟ್ಗೆ LGNS ಬಂದ್ಬಿಡುತ್ತೆ. ಸೊ ಅದನ್ನ ನೀವು ಅಗೇನ್ ನಾರ್ಮಲ್ ಸ್ಟೇಕ್ ಆದ್ರೂ ಮಾಡ್ಬೋದು ಅಥವಾ ಸ್ವ್ಯಾಪ್ ಆದ್ರೂ ಮಾಡ್ಬೋದು. ಈಗ ನೋಡಿ LGNS ಆಲ್ರೆಡಿ, ಈ LGNS ಏನಿದೆ, ಸೊ ನಾನು ಈಗ ವಿಡ್ರಾಲ್ ಮಾಡಿದ್ದು ಫಾರ್ ಎಕ್ಸಾಂಪಲ್ 2111. ಸೊ ಈಗ ವಿಡ್ರಾಲ್ ಮಾಡಿದ್ದು ನೋಡ್ತಾ ಇದ್ರೆ ಇಮಿಡಿಯೇಟ್ಲಿ ಕ್ರೆಡಿಟ್ ಆಯ್ತು. ಸೊ ಇದು ನಾನು ಬೇಕು ಅಂದ್ರೆ ಅಗೇನ್ ಸ್ವ್ಯಾಪ್ ಕೂಡ ಮಾಡ್ಬೋದು, ಅಥವಾ ಯಾರಿಗಾದ್ರೂ ಸೆಲ್ ಮಾಡಬೇಕು ಅಂದ್ರೆ ಸೊ ಅವರಿಗೆ ಡೈರೆಕ್ಟ್ಲಿ LGNS ನ ಅವ್ರ ಅಡ್ರೆಸ್ ತಗೊಂಡು ಸೆಲ್ ಕೂಡ ಮಾಡ್ಬೋದು, ಅಥವಾ ಅದನ್ನ ಡಾಲರ್ ಕೂಡ ಕನ್ವರ್ಟ್ ಮಾಡ್ಬೋದು. ಸದ್ಯಕ್ಕೆ ಅನುಬೀಸ್ ಅಲ್ಲಿ ಹತ್ತತ್ರ 23% ಸೆಲ್ ಟ್ಯಾಕ್ಸ್ ಅಂದ್ರೆ ಅನುಬೀಸ್ ಅಲ್ಲಿ ಒಂದು LGNS ನ ಪ್ರೈಸ್ ನಡೀತಾ ಇದೆ ಹತ್ತತ್ರ $3 ನಡೀತಾ ಇದೆ. ಓಕೆ, ಸೊ ಡೇ ಬೈ ಡೇ ನೋಡ್ತಾ ಇದೀವಿ ಸೆಲ್ ಟ್ಯಾಕ್ಸ್ ಕಮ್ಮಿ ಆಗ್ತಾ ಇದೆ. ಓಕೆ, ಈ ಸೆಲ್ ಟ್ಯಾಕ್ಸ್ ಏನಪ್ಪಾ, ಸಾಕಷ್ಟು ಜನ ಕನ್ಫ್ಯೂಷನ್ ಅಥವಾ ಪ್ರೈಸ್ ಅಲ್ಲಿ ಜಾಸ್ತಿ ಇದೆ ಅಲ್ಲಿ ಮಾರಕ್ಕಾಗಲ್ಲ ಅಥವಾ ಸೇಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಸಾಕಷ್ಟು ನೆಗೆಟಿವಿಟಿಯಿಂದ ಎಕ್ಸಿಟ್ ಆದವರು ಇದ್ದಾರೆ, ಅಥವಾ ಇನ್ನೂ ಪಾಲಿಗಾನ್ ಅಲ್ಲೇ ಸಸ್ಟೈನ್ ಆಗಿ ಇನ್ನೂ 360 ಬರ್ದೇ ಇರೋರು ಇದ್ದಾರೆ. ಬಟ್ ಅದು ಬರ್ತಕ್ಕಂಥ ದಿನಗಳಲ್ಲಿ ಯಾವ ತರ ಪ್ರೋಗ್ರಾಮ್ಗೆ ಡೋರ್ ಕ್ಲೋಸ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ 100% ಆ ಡೋರು ಕೂಡ ಕ್ಲೋಸ್ ಆಗುತ್ತೆ. ಸೊ ಆದಷ್ಟು ಬೇಗ ಇನ್ನೂ ಕೂಡ ಟೈಮ್ ಇದೆ, ಪಾಲಿಗಾನ್ ಇಂದ ಅನುಬೀಸಿಗೆ ಬರ್ಬೋದು. ಬಟ್ ಈಗ $3 ಏನು ನಡೀತಾ ಇದೆ ಒಂದು LGNS ನ ಬೆಲೆ ಅನುಬೀಸ್ ಅಲ್ಲಿ, ಸೊ ಇದು 30% ಟ್ಯಾಕ್ಸ್ ಇತ್ತು. ಇದನ್ನ ಯಾಕೆ ಟ್ಯಾಕ್ಸ್ ಮಾಡಿದ್ದು ಅಂದ್ರೆ, ಸೊ ಅನುಬೀಸ್ ಅಲ್ಲಿ ಪ್ರೈಸ್ ಜಾಸ್ತಿ ಇರೋದ್ರಿಂದ, ಪಾಲಿಗಾನ್ ಅಲ್ಲಿ ಕಮ್ಮಿ ಇರೋದ್ರಿಂದ ಜನಗಳು ಅಲ್ಲಿಂದ LGNS ನ ತಂದು ಇಲ್ಲಿ ಸೆಲ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಲಿಕ್ವಿಡಿಟಿ ವಾಶ್ ಔಟ್ ಆಗುತ್ತೆ, ಡ್ರೈನ್ ಆಗುತ್ತೆ, ಲಿಕ್ವಿಡಿಟಿ ಟ್ರೆಜರಿ ಬ್ಯಾಲೆನ್ಸ್ ಕಂಪ್ಲೀಟ್ಲಿ ಮೈನಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸೊ ಇದನ್ನ ಒಂದು ಸೆಲ್ ಟ್ಯಾಕ್ಸ್ ತಂದಿರ್ತಕ್ಕಂಥದ್ದು. ಈ ಸೆಲ್ ಟ್ಯಾಕ್ಸ್ ಕೂಡ ಪ್ರತಿನಿತ್ಯ 1% ಅಷ್ಟು ಕಮ್ಮಿ ಆಗ್ತಾ ಇದೆ. ಇದು 5% ಬಂದು ನಿಲ್ಲುತ್ತೆ. ಇವಾಗೂ ಕೂಡ ನೀವು LGNS ನ ಸೇಲ್ ಮಾಡ್ತೀರಾ ಅಂದ್ರೆ ನಿಮಗೆ ಪಾಲಿಗಾನ್ ರೇಟ್ ಏನ್ ನಡೀತಾ ಇದೆ, ಪಾಲಿಗಾನ್ ರೇಟ್ ಮೇಲ್ಗಡೆ ನೋಡ್ತಾ ಇದ್ರೆ 2.3 ಹತ್ತತ್ರ ಆ ರೇಟಿಗಿನ ಜಾಸ್ತಿ ಸ್ವಲ್ಪ ಜಾಸ್ತಿಗೆ ನಿಮಗೆ ಇಲ್ಲಿ ಡಾಲರ್ಗೆ ಕನ್ವರ್ಟ್ ಆಗ್ತಾ ಇದೆ. ದಿಸ್ ಇಸ್ ದ ಪಾಸಿಟಿವ್ ಆಫ್ ಅನುಬೀಸ್ ಬ್ಲಾಕ್ ಚೈನ್. ಓಕೆ, ಸೊ ನಾವು ಇನ್ನೂ ಕೂಡ ವೇಟ್ ಮಾಡಿದ್ರೆ ಸೊ ಅನುಬೀಸ್ ರೇಟ್ ಏನಿದೆ, ಈ ಪ್ರೈಸ್ ಡಿಡಕ್ಷನ್ ಕಮ್ಮಿ ಆದ ನಂತರ ಅನುಬೀಸ್ ರೇಟಿಗೆ ನಾವೇನ್ ಮಾಡ್ಬೋದು, ಸೆಲ್ ಮಾಡ್ಕೋಬಹುದು. ಸೊ ಆ ತರ ಕರೆಕ್ಟ್ ಆಗಿ ನೀವು ಪ್ಲಾನ್ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗಿ ಡೈಲಿ ಸಾಕಷ್ಟು ವಿಚಾರಗಳು ನಾನು ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತೀನಿ. ಅದ್ರ ಮುಖಾಂತರ ಇಂಡಿಪೆಂಡೆಂಟ್ ಆಗಿ ಯಾವ ತರ ಆಪರೇಟ್ ಅಂತಕ್ಕಂಥದ್ದು ತಿಳ್ಕೊಳ್ತಾ ಹೋಗಿ. ಯಾಕಂದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಇರೋದ್ರಿಂದ ಅಥವಾ ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಮಾಡೋದ್ರಿಂದ ಸಿಸ್ಟಮ್ ನಿಮಗೆ ಬೆನಿಫಿಟ್ ಕೊಡ್ತಾ ಇದೆ. ನೀವು ಎಷ್ಟು ಅದ್ರ ಪ್ರಕಾರ ತಿಳ್ಕೊಳ್ತೀರೋ ಅಷ್ಟು ಬೆನಿಫಿಟ್ ನಿಮಗೆ ಆಗುತ್ತೆ. ನಾವ್ ಯಾರಿಗೂ ಇಲ್ಲಿ ಕಂಪ್ಲೇಂಟ್ ಮಾಡೋದ್ರಿಂದ ಅಥವಾ ಬಟ್ ಮಾಡಿ
ತೋರಿಸೋದ್ರಿಂದ ಯಾವುದೇ ರೀತಿಯ ಯೂಸ್ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಅಸೆಟ್ ನಮ್ಮ ಕಂಟ್ರೋಲ್ ನಾವು ಆಪರೇಟ್ ಮಾಡಬೇಕಾಗುತ್ತೆ. ಆ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಮತ್ತೆ ನಾನು ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಸಾಕಷ್ಟು ಯೂಟ್ಯೂಬ್ ವಿಡಿಯೋಸ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದ್ರದ್ದೆಲ್ಲವೂ ಕೂಡ ಲಿಂಕ್ ನ ನಾನು ನಿಮ್ಗೆ ಕೊಡ್ತೀನಿ. ಅಂಡ್ ದೆನ್ ಸಾಕಷ್ಟು ಜನ ಕಂಗ್ರ್ಯಾಚುಲೇಷನ್ಸ್. ವಿಯೆಟ್ನಾಂ ಟ್ರಿಪ್ಗೂ ಕೂಡ ಆಲ್ಮೋಸ್ಟ್ ಮೋರ್ ದ್ಯಾನ್ 10 ಪೀಪಲ್ ಫ್ರಮ್ ಕರ್ನಾಟಕ ನಮ್ಮ ಟೀಮಿಂದ ಅಚೀವ್ ಆಗಿರ್ತಕ್ಕಂಥದ್ದು. ಆಲ್ರೆಡಿ ವಿಯೆಟ್ನಾಂಗೆ ಆಲ್ರೆಡಿ ಟಿಕೆಟ್ಸ್ ಕೂಡ ಬುಕ್ ಆಗಿದೆ. ಮೇ ಬಿ ಆಗಸ್ಟ್ ಸೆಪ್ಟೆಂಬರ್ 1-2ಕ್ಕೆ ವಿಯೆಟ್ನಾಂ ಅಲ್ಲಿ ಇಂಟರ್ನ್ಯಾಷನಲ್ ಈವೆಂಟ್, ಓಕೆ, ಇಂಡಿಯಾ, ಚೈನಾ, ಕೊರಿಯಾ ಪೀಪಲ್ ನಡುವೆ ಈ ಈವೆಂಟ್ ನಡೀತಾ ಇರ್ತಕ್ಕಂಥದ್ದು. ಆಲ್ರೆಡಿ ಮೋರ್ ದ್ಯಾನ್ 10 ಪೀಪಲ್ ಅಚೀವ್ ಆಗಿರ್ತಕ್ಕಂಥದ್ದು ಸೊ ನಮ್ಮ ಸಿಸ್ಟಮ್ ಅಲ್ಲಿ. ಸೊ ಅಂಡ್ ದೆನ್ ಆದಷ್ಟು ಬೇಗ ಕೊರಿಯನ್ ಟೀಮ್ ಅಥವಾ ಚೈನಾ ಟೀಮ್ ಅಲ್ಲಿ ಇಂಡಿಯಾದಲ್ಲಿ ಈವೆಂಟ್ ಅಂದ್ರೆ ಜಸ್ಟ್ ಪರ್ಸನಲ್ 1-to-1 ಜೊತೆ ಸ್ಮಾಲ್ ಗ್ಯಾದರಿಂಗ್ ಅಲ್ಲಿ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಶೇರಿಂಗ್ ಮೀಟಿಂಗ್ಸ್ ನಡೀತಾ ಇದೆ ಅಕ್ರಾಸ್ ಇಂಡಿಯಾ. ನಾರ್ತ್ ಅಲ್ಲಿ ಒಂದು ಮೀಟಿಂಗು, ಸೌತ್ ಅಲ್ಲಿ, ಈಸ್ಟ್ ಅಲ್ಲಿ ಒಂದು, ವೆಸ್ಟ್ ಅಲ್ಲಿ. ಮೇ ಬಿ ಅದಕ್ಕೂ ಕೂಡ ಆದಷ್ಟು ಬೇಗ ಲೈಕ್ ಅದ್ರದ್ದು ನಮಗೆ ಫಿಸಿಕಲಿ ಮೀಟಿಂಗ್ ನಡೆಯೋದಿದೆ. ಅದ್ರದ್ದು ಕೂಡ ಅಪ್ಡೇಟ್ಸ್ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತು ಯಾವ ತರ ನಾವು ಸ್ಟೆಬಿಲಿಟಿ ಒಂದಿಗೆ ಸಿಸ್ಟಮ್ ಜೊತೆ ಮೂವ್ ಆನ್ ಆಗ್ತಾ ಇದೀವಿ, ಸೊ ಅದೇ ತರ ಹೋಗ್ಬೇಕು ಅಂದ್ರೆ ಮೋಟಿವ್, ವಿಷನ್, ಸಿಸ್ಟಮ್ ತಿಳ್ಕೊಬೇಕಾಗತ್ತೆ. ಅಂಡ್ ದೆನ್ ಇಂಡಿಪೆಂಡೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ವಿಚಾರಗಳನ್ನ ತಿಳ್ಕೊಳ್ತಾ ಸಿಸ್ಟಮ್ ಅಲ್ಲಿ ಮೂವ್ ಆಗೋಣ. ಸೊ ನಾನು ನೆಕ್ಸ್ಟ್ ಫರ್ದರ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ಬೆಸ್ಟ್. ಗುಡ್ ನೈಟ್.